ಉಪನ್ಯಾಸದ ಜೊತೆಗೆ ವಿಶೇಷ ಉಪನ್ಯಾಸದ ಮಾಲಿಕೆಯಲ್ಲಿ ಪಲಿಮಾರು ಮಠಾಧೀಶರಾದಂತಹ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಇಲ್ಲಿಂದ ಮುಂದೆ ಮತ್ತೆ 7 ದಿನಗಳ ಕಾಲ ಗೋವಿಂದನ ಚಿಂತನೆ ಆದಂತೆ ಆನಂದನ ಚಿಂತನೆಯೂ ಆಗಬೇಕು. ಭಗವಂತನ ಚಿಂತನೆಯ ಜೊತೆಗೆ ಅವನ ಭಕ್ತರ ಚಿಂತನೆಯೂ ಕೂಡ ಅಷ್ಟೇ ಮುಖ್ಯವಾದದ್ದು ಅನ್ನುವ ನೆಲೆಯಲ್ಲಿ ಸ ಏನಾನ್ ಬ್ರಹ್ಮ ಗಮಯತಿ, ನಿಜವಾಗಿಯೂ ನಮಗೆ ಭಗವಂತನ ಕಡೆಗೆ ಮುಟ್ಟಿಸುವವನು. ಆಚಾರ್ಯರನ್ನು ಹೊತ್ತು ಪೂಜೆ ಮಾಡಿದಂತಹ ಗುರುಗಳು ಕೂಡ ಬ್ರಹ್ಮ ಗಮಯತಿ ಅನ್ನುವ ಅರ್ಥದಲ್ಲಿ ನಮಗೆ ಪ್ರಾಣನ ಮಹಿಮೆಯನ್ನು ಈ 7 ದಿನಗಳ ಕಾಲ ನಡೆಸಿಕೊಡಲಿಕ್ಕಿದ್ದಾರೆ. ಅವರಿಗೆ ಶ್ರೀಕೃಷ್ಣ ಮಠದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಹೇಳುತ್ತಾ ಶ್ರೀಪಾದರು ಅವರನ್ನು ಫಲಕಾಣಿಕೆಯ ಮೂಲಕ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ನಾನು ಉಳಿದ ಹೆಚ್ಚಿನ ವಿಚಾರಗಳನ್ನು ಹೇಳಲಿಕ್ಕೆ ನನ್ನ ಅವತರಣಿಕೆಯನ್ನು ಆಚಾರ್ಯರೇ ಹೇಳಿ ಮುಗಿಸಿದ್ದಾರೆ. ಆದ್ಮೇಲೆ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕ ಇವತ್ತಿನ ಚಿಂತನೆಯನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವ ನಿಮಗಾಃ. ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನೋ ಜಯ ಜಯ. ಕಾಮಧೇನುರು ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟತಃ ಸತಾಂ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಸಮಸ್ತ ಗುರುಭ್ಯೋ ನಮಃ. ಶ್ರೀಕೃಷ್ಣನ ಶ್ರೀ ಮುಖ್ಯಪ್ರಾಣದೇವರ ಸನ್ನಿಧಾನದಲ್ಲಿ ಮುಖ್ಯಪ್ರಾಣದೇವರ ಚಿಂತನೆ ಮಾಡುವ ಒಂದು ಸೌಭಾಗ್ಯ. ಮುಖ್ಯಪ್ರಾಣ ಅಂದರೆ ಏನು ಅಂತ ಒಂದು ಪ್ರಶ್ನೆ ನಮ್ಮ ಮುಂದಿದೆ. ನಮ್ಮಲ್ಲಿ ಒಬ್ಬರು ಶಾಸಕರು ಇದ್ದರು. ಅವರು ಶಾಸಕರು ಉಡುಪಿಯ ಮುಖ್ಯಪ್ರಾಣದೇವರ ತುಂಬ ಭಕ್ತರು. ಅವರು ಮೊದಲ ಬಾರಿಗೆ ಶಾಸಕರಾದರು. ಶಾಸಕರಾಗಿ ವಿಧಾನಸಭೆಯಲ್ಲಿ ಪ್ರತಿಜ್ಞಾ ಸ್ವೀಕಾರ ಮಾಡಬೇಕು. ಮಾಡುವಾಗ ಅವರು ಮುಖ್ಯಪ್ರಾಣನ ಸಾಕ್ಷಿಯಾಗಿ ಅಂತ ಪ್ರತಿಜ್ಞಾ ಸ್ವೀಕಾರ ಮಾಡಿದರು. ಅಲ್ಲಿವರಿಗೆಲ್ಲ ಕುತೂಹಲ, ಎಲ್ಲ ಕೇಳೋದು ಮುಖ್ಯಪ್ರಾಣ ಯಾರು ಅಂತ. ಎಲ್ಲ ಕೃಷ್ಣ ಗೊತ್ತುಂಟು, ಗಣಪತಿ ಗೊತ್ತುಂಟು, ಈಶ್ವರ ಗೊತ್ತುಂಟು, ದುರ್ಗೆ ಗೊತ್ತು, ಪಾರ್ವತಿ ಗೊತ್ತು, ಮುಖ್ಯಪ್ರಾಣ ಅಂದರೆ ಯಾರು ಅಂತ. ಅವರು ಬಂದು ನನ್ನ ಹತ್ರ ಹೇಳಿದರು, ಸ್ವಾಮಿ ನಾನು ಹೇಳಿದೆ ಮುಖ್ಯಪ್ರಾಣ ಅಂದರೆ ಯಾರು ಅಂತ ಕೇಳ್ತಾರೆ ಅಂತ. ಸಾಮಾನ್ಯವಾಗಿ ಎಲ್ರಿಗೂ ಬರುವ ಈ ಪ್ರಶ್ನೆ, ಮುಖ್ಯಪ್ರಾಣ ಅಂದರೆ ಯಾವ ದೇವರು ಅಂತ. ಉಡುಪಿಯಲ್ಲಿ ತೋರಿಸ್ತಾರೆ ಮುಖ್ಯಪ್ರಾಣ ಅಂತ ನೋಡ್ತೇವೆ ನಾವು. ಮುಖ್ಯಪ್ರಾಣ ಅಂದರೆ ಯಾರು? ಅದರ ಬಗ್ಗೆ ಉಪನಿಷತ್ತಿನಲ್ಲಿ, ವೇದಗಳಲ್ಲಿ, ಮಹಾಭಾರತದಲ್ಲಿ, ರಾಮಾಯಣಗಳಲ್ಲಿ ಸಾಕಷ್ಟು ವಿವರಣೆಗಳು ಇದೆ. ಅದೇ ರೀತಿಯಾಗಿ ಜ್ಞಾನಿಗಳೆಲ್ಲ ಮುಖ್ಯಪ್ರಾಣದೇವರ ಪರಿಚಯವನ್ನು ನಮಗೆ ಮಾಡಿಸಿಕೊಟ್ಟಿದ್ದಾರೆ. ವಾಯು, ಗಾಳಿ ಇಲ್ಲದೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗಾಳಿ ಮಾತ್ರ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಗಾಳಿಯನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಮುಖ್ಯಪ್ರಾಣದೇವರು ಕಾಣುವುದಿಲ್ಲ, ಆದರೆ ಅವರನ್ನು ಬಿಟ್ಟು ಇರಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಎಲ್ಲ ಪ್ರಮಾಣಗಳಿಗೂ ಅಷ್ಟೇ, ನಮಗೂ ಅಷ್ಟೇ. ಮುಖ್ಯಪ್ರಾಣದೇವರು ಬೇಕೇ ಬೇಕು. ಅವರು ಇಲ್ಲದೆ ನಮ್ಮ ಬದುಕು ಅದು ಬರಡು. ಆದ್ದರಿಂದ ಆ ಮುಖ್ಯಪ್ರಾಣದೇವರ ಚಿಂತನೆ ನಾವು ನಿರಂತರ ಮಾಡಬೇಕು. ಭಗವಂತನ ಉಪಾಸನೆ ಎಷ್ಟು ಮುಖ್ಯ, ಅಷ್ಟೇ ಮುಖ್ಯ ಮುಖ್ಯಪ್ರಾಣದೇವರ ಚಿಂತನೆಯೂ ಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ
ಆ ಚಿಂತನೆ ನಮಗೆ ಅತ್ಯಗತ್ಯ. ಮುಖ್ಯ ಪ್ರಾಣ ಆ ಶಬ್ದ ಚೆನ್ನಾಗಿದೆ. ಪ್ರಾಣ ಅಂತಂದರೆ ಇಂದ್ರಿಯಗಳು. ಆ ಇಂದ್ರಿಯಗಳಲ್ಲಿ ಮುಖ್ಯನಾದವನು ಯಾರು? ಅವನು ಮುಖ್ಯ ಪ್ರಾಣ. ನಮಗೆ ಎಲ್ಲ ವಸ್ತುಗಳಿಂದ ನಮ್ಮ ಶರೀರ ಅನ್ನೋದು ಮುಖ್ಯ. ಶರೀರ ಇಲ್ಲದೆ ನಮಗೆ ಬದುಕು ಇಲ್ಲ. ಶರೀರದಲ್ಲಿಯೂ ಮುಖ್ಯವಾಗಿರತಕ್ಕ ವಸ್ತು ಇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಮನಸ್ಸು, ಇದೆಲ್ಲ ಇಂದ್ರಿಯಗಳು ಮುಖ್ಯ. ಅಷ್ಟೇ ಮುಖ್ಯ ಪ್ರಾಣ. ಆ ಇಂದ್ರಿಯಗಳಿಗೆ ನಿಯಾಮಕನಾದ ಆ ಶಕ್ತಿ ಮುಖ್ಯ ಪ್ರಾಣ ಅಷ್ಟೇ ಮುಖ್ಯನಾಗಿರ್ತಕ್ಕವ. ಆದ್ದರಿಂದ ಅವನ ಹೆಸರು ಮುಖ್ಯ ಪ್ರಾಣ. ಶರೀರದಲ್ಲಿ ಪ್ರಮುಖವಾದ ಇಂದ್ರಿಯಗಳಿಗೆ ಯಾರು ನಿಯಾಮಕನೋ ಅವನು ಮುಖ್ಯ ಪ್ರಾಣ. ಅವನು ಬಹಳ ಮುಖ್ಯ. ಸಾಮಾನ್ಯವಾಗಿ ನಾವು ಹೇಳೋದುಂಟು, ಒಂದು ಹೊಟ್ಟೆ ನೋವು ಬಂತು ಅಂತ ಇಟ್ಟುಕೊಳ್ಳಿ ರೀ, ಏನಾದರೂ ಬರ್ಬೋದು ರೀ, ಹೊಟ್ಟೆ ನೋವೊಂದು ಬರಬಾರದು ಅಂತ. ಹಾಗೆ ಕಾಲು ನೋವು ಬಂತು ಅಂತ ಇಟ್ಟುಕೊಳ್ಳಿ, ಏನಾದರೂ ಬರ್ಬೋದು, ಕಾಲು ನೋವೊಂದು ರಗಳೆ ಆಗಿಬಿಟ್ಟಿದೆ ಅಂತ. ಅದೇ ರೀತಿ ನಮ್ಮ ಇಂದ್ರಿಯಗಳಲ್ಲಿ ಕಣ್ಣಿಗೆ ಸ್ವಲ್ಪ ಸಮಸ್ಯೆ ಆಯಿತು ಅಂತ ಇಟ್ಟುಕೊಳ್ಳಿ, ಹಾಗೆ ನಾವು ಹೇಳೋದುಂಟು, ಬೇರೆ ಇಂದ್ರಿಯಗಳಿಗೆ ತೊಂದರೆ ಬಂದರೆ ತೊಂದರೆ ಇಲ್ಲ, ಕಣ್ಣಿಗೇನೂ ಆಗಬಾರದು ಅಂತ. ಕಿವಿಗೆ ಬಂತು ಅಂತ ಇಟ್ಟುಕೊಳ್ಳಿ, ಎಂಥ ಕಿರಿಕಿರಿ, ಏನು ಕೇಳಲಿಕ್ಕೆ ಆಗೋದಿಲ್ಲ. ಬೇರೆ ಯಾವ ಇಂದ್ರಿಯಕ್ಕೆ ಬಂದರೂ ತೊಂದರೆ ಇಲ್ಲ, ಕಿವಿಗೊಂದು ಬರಬಾರದು ಅಂತ. ಎಲ್ಲ ಇಂದ್ರಿಯಗಳು ಮುಖ್ಯನೇ. ಆದರೆ ಎಲ್ಲಿವರೆಗೆ ಮುಖ್ಯ ಪ್ರಾಣದೇವರು ಇರ್ತಾರೆ, ಆ ಇಂದ್ರಿಯಗಳಿಗೆ ನಿಯಾಮಕರು, ಅಲ್ಲಿವರೆಗೆ ಇಂದ್ರಿಯಗಳಿಗೆ ಅಸ್ತಿತ್ವ. ಕಣ್ಣಲ್ಲಿ ಆ ಮುಖ್ಯ ಪ್ರಾಣದೇವರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಆ ಸೂರ್ಯ ಆ ಕಣ್ಣನ್ನು ಚೆನ್ನಾಗಿ ಇಡ್ತಾನೆ ಅಂತ. ಹೀಗೆ ಆವಾವ ಇಂದ್ರಿಯಗಳಲ್ಲಿ ಆ ಮುಖ್ಯ ಪ್ರಾಣದೇವರು ಕೂತು ಇಂದ್ರಿಯಗಳಿಗೆ ಪ್ರೇರಣೆ ಶಕ್ತಿಯನ್ನು ಕೊಡ್ತಾರೆ. ಆಗ ಇಂದ್ರಿಯಗಳೆಲ್ಲ ನಮಗೆ ಬೇಕು ಅಂತ ಅನಿಸಿರ್ತದೆ. ಮುಖ್ಯ ಪ್ರಾಣದೇವರು ಅಲ್ಲಾಡಿದರೆ, ಆ ತತ್ವಾಭಿಮಾನಿಗಳು ಅಲ್ಲಾಡಿದರೆ, ಆ ತತ್ವ, ಆ ಇಂದ್ರಿಯಗಳು ನಮಗೆ ತೊಂದರೆ ಕೊಡ್ತವೆ. ಹಾಗಾಗಿ ಮುಖ್ಯ ಪ್ರಾಣ ಅನ್ನುವಂಥದ್ದು ಪ್ರಮುಖವಾದ ಒಂದು ಶಕ್ತಿ ನಮ್ಮ ಪಿಂಡಾಂಡದಲ್ಲಿ. ಬ್ರಹ್ಮಾಂಡದಲ್ಲಿ ಎಷ್ಟು ಮುಖ್ಯ, ಈ ಶರೀರದಲ್ಲಿಯೂ ಕೂಡ ಆ ಮುಖ್ಯ ಪ್ರಾಣದೇವರ ಪಾತ್ರ ಅದು ಹಿರಿದಾದದ್ದು. ಆದ್ದರಿಂದ ಮುಖ್ಯ ಪ್ರಾಣ ಅಂತ ಕರೀತಾರೆ. ಈ ಮುಖಕ್ಕೆ ಸಂಬಂಧಪಟ್ಟ ಪ್ರಾಣಗಳು, ಇಂದ್ರಿಯಗಳು, ಅದರಲ್ಲಿ ಪ್ರಮುಖನಾದವನು ಮುಖ್ಯ ಪ್ರಾಣ ಶಕ್ತಿ. ಅದನ್ನು ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯ ಪ್ರಾಣ ಬಹಳ ಪ್ರಮುಖನಾದವ ಅನ್ನುವಂತಹ ಅರ್ಥವನ್ನು ಕೊಡುವಂತಹ ಶಬ್ದ. ಮುಖ್ಯ ಪ್ರಾಣದೇವರು ದೇವತೆಗಳಲ್ಲಿ ಪ್ರಮುಖರಾದವರು. ಭಗವಂತ ಲಕ್ಷ್ಮೀದೇವಿಯನ್ನು ಬಿಟ್ಟರೆ ಎಲ್ಲ ದೇವತೆಗಳಿಗಿಂತ ಮಿಗಿಲಾದವರು ವಾಯುದೇವರು. ಹಾಗಾಗಿ ದೇವೋತ್ತಮ ಅಂತ ಮಹಾಭಾರತ ಮುಖ್ಯ ಪ್ರಾಣದೇವರಿಗೆ ಪ್ರಶಸ್ತಿಯನ್ನು ನೀಡಿದೆ. ದೇವಶ್ರೇಷ್ಠಸ್ತು ಮಾರುತಃ, ಅಶ್ವಮೇಧ ಕ್ರತುಶ್ರೇಷ್ಠ, ಜ್ಯೋತಿಶ್ರೇಷ್ಠ ದಿವಾಕರ, ಬ್ರಾಹ್ಮಣ ದ್ವಿಪದಾಂ ಶ್ರೇಷ್ಠ, ದೇವಶ್ರೇಷ್ಠಸ್ತು ಮಾರುತಃ. ಯಾಗಗಳಲ್ಲಿ ಅಶ್ವಮೇಧ ಅದು ಶ್ರೇಷ್ಠವಾದ ಯಾಗ ಅಂತೆ. ಅಶ್ವಮೇಧಕ್ಕಿಂತ ಮಿಗಿಲಾದ ಯಾಗ ಇಲ್ಲ ಅಂತ. ಹಾಗೆಯೇ ಕಾಣುವ ಗ್ರಹಗಳಲ್ಲಿ ಸೂರ್ಯ ಮಹಾಪ್ರಕಾಶಕ ಅಂತ. ಅದೇ ರೀತಿಯಾಗಿ ಎರಡು ಕಾಲಿನ ಪ್ರಾಣಿಗಳಲ್ಲಿ ಬ್ರಹ್ಮಜ್ಞಾನಿ ಅವನು ಶ್ರೇಷ್ಠ ಅಂತ. ದೇವಶ್ರೇಷ್ಠಸ್ತು ಮಾರುತಃ. ವಾಯುದೇವರು ದೇವತೆಗಳಲ್ಲಿ ಶ್ರೇಷ್ಠರಾದವರು ಅಂತ ವೇದದ ವ್ಯಾಖ್ಯಾನ ರೂಪವಾದ ಮಹಾಭಾರತ ಸ್ಪಷ್ಟವಾಗಿ ನಮಗೆ ಚಿತ್ರಣೆಯನ್ನು ನೀಡಿದೆ. ಮಾರುತಃ ಅಂತಂದರೆ ವಾಯುದೇವರಿಗೆ ಇನ್ನೊಂದು ಹೆಸರು, ಮುಖ್ಯ ಪ್ರಾಣದೇವರಿಗೆ ಮಗದೊಂದು ಹೆಸರು ಮಾರುತಃ. ಮಾರುತಃ ಅಂತಂದರೆ ಯಾರು ನಮ್ಮ ಜೊತೆಗಿದ್ದರೆ ನಮಗೆ ಅಳುವ ದುರ್ಯೋಗ ಇರುವುದಿಲ್ಲ, ಅವನು ಮಾರುತಃ. ಋತ ಅಂದರೆ ಅಳುವುದು. ಋತಂ ಏನ, ಯಾರಿಂದಾಗಿ ನಮ್ಮ ಅಳು ನಿಲ್ತದೆ ಅವನನ್ನು ಮಾರುತ. ಅಂದರೆ ಮುಖ್ಯ ಪ್ರಾಣದೇವರು ನಮಗೆ ಇದ್ದರೆ ನಮ್ಮ ಜೀವನದಲ್ಲಿ ಅಳು ಅನ್ನುವಂಥದ್ದು ಇಲ್ಲ. ಮುಖ್ಯ ಪ್ರಾಣದೇವರು ಆಳ್ತಾ ಇದ್ದರೆ ಅಳು ನಿಂತು ಹೋಗ್ತದೆ ಅಂತ. ಅಂತಹ ವಾಯುದೇವರು ಶ್ರೇಷ್ಠ ಅಂತ ಮಹಾಭಾರತ ಹೇಳಿದೆ. ಇಡೀ ಮಹಾಭಾರತದ ಸಾರ ಏನು ಅಂದರೆ ಇದೆ. ಮಹಾಭಾರತದಲ್ಲಿ ಎರಡು ಪ್ರಮುಖವಾದ ಪಾತ್ರಗಳು, ಒಂದು ಶ್ರೀಕೃಷ್ಣ, ಎರಡನೇದ್ದು ಭೀಮ. ಭೀಮ ಅಂದರೆ ಮುಖ್ಯ ಪ್ರಾಣದೇವರ ಇನ್ನೊಂದು ಅವತಾರ. ಹಾಗಾಗಿ ಆ ಅವತಾರದ ಕಥೆಯನ್ನು ನಮ್ಮ ಮುಂದೆ ಚಿತ್ರಿಸ್ತಾ ಮುಖ್ಯ ಪ್ರಾಣದೇವರು ಹೇಗೆ ಶ್ರೇಷ್ಠ ಅನ್ನೋದನ್ನು ಮಹಾಭಾರತ
ನಿರೂಪಣೆ ಮಾಡಿಕೊಟ್ಟಿದೆ. ಇಡೀ ಮಹಾಭಾರತ ಲಕ್ಷ ಶ್ಲೋಕವನ್ನು ನಾವು ಚಿಂತನೆ ಮಾಡಿದರೆ ವಾಯುದೇವರ ಅಥವಾ ವಾಯುದೇವರ ಅವತಾರವಾದಂತಹ ಭೀಮಸೇನ ದೇವರ ಹಿರಿದಾದ ವ್ಯಕ್ತಿತ್ವ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಕಲ್ಪನೆ ಇದೆ, ಅರ್ಜುನ ಶ್ರೇಷ್ಠನಾದವ ಅಲ್ಲ ಅಂತೇನೂ ಅಲ್ಲ. ಅರ್ಜುನನಿಗೆ ಶ್ರೇಷ್ಠತ್ವ ಯಾಕೆ ಬಂತು? ಒಂದು ಪ್ರಸಂಗದಲ್ಲಿ ಆಚಾರ್ಯರು ಹೇಳ್ತಾರೆ, ಅರ್ಜುನನಿಗೆ ಶ್ರೇಷ್ಠತ್ವ ಬಂದದ್ದು ಹೌದು. ಯಾಕೆಂತಂದರೆ ಧ್ವಜಸ್ತತ್ವಾತ್ ಹನುಮತಃ, ಅರ್ಜುನನಿಗೆ ಪರಾಜಯ ಬರಲಿಲ್ಲ ಅಂತೆ ಜೀವನದಲ್ಲಿ. ಯಾಕೆ ಅಂತಂದರೆ ಆ ಮಹಾಭಾರತದ ಯುದ್ಧದಲ್ಲಿ ಅರ್ಜುನನ ಜಯಬೇರಿ ಗಳಿಸಿದ ಅಂತೆ. ಯಾಕೆ ಅಂತಂದರೆ ಅನೇಕ ಕಾರಣಗಳನ್ನು ಹೇಳಿ ಒಂದು ಕಾರಣ ಹೇಳ್ತಾರೆ, ಧ್ವಜಸ್ತತ್ವಾತ್ ಹನುಮತಃ. ಆ ಅರ್ಜುನನ ರಥದಲ್ಲಿ ಹನುಮಂತ ದೇವರಿದ್ದರಂತೆ. ಹಾಗಾಗಿ ಅರ್ಜುನನಿಗೆ ಪರಾಜಯ ಬರಲಿಲ್ಲ. ಧ್ವಜದಲ್ಲಿ ಹನುಮಂತ ದೇವರಿದ್ದರು, ಹಾಗಾಗಿ ಪರಾಜಯ ಇಲ್ಲ. ಹನುಮಂತ ದೇವರು ಅಂತಂದರೆ ವಾಯುದೇವರ ಮೊದಲನೆಯ ಒಂದು ಅವತಾರ, ಪ್ರಥಮಃ ಹನುಮಾನ್ ನಾಮ. ಅರ್ಜುನನ ರಥದ ಮೇಲೆ ಆ ಧ್ವಜದಲ್ಲಿ ಹನುಮಂತ ದೇವರು. ಹನುಮಂತ ದೇವರು ಅಂತಂದರೆ ಚಿತ್ರ ಅಲ್ಲ, ಅದು ಸಾಕ್ಷಾತ್ ಹನುಮಂತ ದೇವರೇ ಬಂದು ಕೂತಿದ್ರಂತೆ. ಹನುಮಂತ ದೇವರು ಕೂತು ಆ ಅರ್ಜುನನಿಗೆ ಜಯವನ್ನು ಕೊಟ್ಟಿದ್ದರು. ಅದರ ಅರ್ಥ ಏನು ಅಂದರೆ ಅರ್ಜುನನ ಜಯದ ಹಿನ್ನೆಲೆಯಲ್ಲಿ ಆ ಮುಖ್ಯಪ್ರಾಣ ದೇವರ ಪಾತ್ರ ಅದು ಹಿರಿದಾಗಿರ್ತಕ್ಕಂಥದ್ದು. ಆ ಕಾಣದೇ ಇದ್ದ ವಸ್ತು ಧ್ವಜದಲ್ಲಿ ಹೋಗಿ ಕೂತಿದ್ದಾರೆ ಅಷ್ಟೇ, ಅದು ಕಾಣಲಿಲ್ಲ ಯಾರಿಗೂ. ಕಾಣದದ್ದು ಅರ್ಜುನ ಯುದ್ಧ ಮಾಡಿದ್ದು. ಹಾಗಾಗಿ ಅರ್ಜುನ ಗೆದ್ದದ್ದು ಸ್ವತಃ ಸಾಮರ್ಥ್ಯದಿಂದ ಅಲ್ಲ. ಎರಡು ಕಾರಣಗಳು. ಒಂದು, ಕುದುರೆಯ ಹಗ್ಗವನ್ನು ಹಿಡಿದು ಸಾರಥ್ಯವನ್ನು ಮಾಡಿದ ಕೃಷ್ಣ. ಎರಡನೇದ್ದು, ಧ್ವಜದ ಮೇಲೆ ಕೂತಿರತಕ್ಕಂತಹ ಹನುಮ ಅಂತ ಕಾರಣವನ್ನು ಹೇಳ್ತಾರೆ. ಧ್ವಜಸ್ತತ್ವಾತ್ ಹನುಮತಃ. ಅದರಿಂದ ಆ ಮುಖ್ಯಪ್ರಾಣನ ಮಹಿಮೆ ನಮಗೆ ಎದ್ದು ಕಾಣ್ತದೆ ಅರ್ಜುನನ ಜಯದಲ್ಲಿ. ಇನ್ನೊಂದು ಕಡೆ ಹೇಳ್ತಾರೆ, ಅರ್ಜುನ ಯಾಕೆ ಗೆದ್ದ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ, ಪೃಷ್ಠಗೋಪೆ ವೃಕೋದರೇ. ಅರ್ಜುನನ ಬೆನ್ನ ಹಿಂದೆ ಬೆಂಗಾವಲಾಗಿ ಭೀಮಶಕ್ತಿ ಇತ್ತು. ಎಲ್ಲೆಲ್ಲಿ ಅರ್ಜುನ ಹೋಗ್ತಾನೆ ಅವನ ಬೆನ್ನ ಹಿಂದೆ ಭೀಮಶಕ್ತಿ ಇತ್ತಂತೆ, ಭೀಮದೇವರ ದೃಷ್ಟಿ ಇತ್ತಂತೆ. ಹಾಗಾಗಿ ಅರ್ಜುನನಿಗೆ ಎಲ್ಲಿಯಾದರೂ ಸಮಸ್ಯೆ ಬಂದರೆ ಅಲ್ಲಿ ಭೀಮನ ಗದೆ ತಯಾರಾಗಿತ್ತು. ಗದೆನೇ ಬೇಕಾಗಿಲ್ಲ. ಯಸ್ಯ ಮುಷ್ಟಿಶ್ಚ ದೃಷ್ಟಿಶ್ಚ ಅಂತ ವಾದಿರಾಜರು ಹೇಳ್ತಾರೆ. ಆ ಭೀಮನ ಮುಷ್ಟಿ ಅದು ರಕ್ಷಕವಾಗಿ ನಿಂತಿತ್ತು. ಹಾಗಾಗಿ ಅರ್ಜುನನಿಗೆ ಪರಾಜಯ ಬರಲಿ. ಸಂದರ್ಭ ಬಂದಾಗ ಮುಂದೆ ಅದನ್ನು ನಾವು ವಿಸ್ತಾರವಾಗಿ ನೋಡೋಣ. ಹಾಗಾಗಿ ಅರ್ಜುನನ ಜಯದ ಪಾತ್ರದ ಹಿನ್ನೆಲೆಯಲ್ಲಿ ಭೀಮಶಕ್ತಿ, ಮುನ್ನೆಲೆಯಲ್ಲಿ ಕೃಷ್ಣನ ಶಕ್ತಿ ಎದ್ದು ಕಾಣ್ತದೆ ಅಂತ. ಆದ್ದರಿಂದ ಮಹಾಭಾರತದ ಪಾತ್ರಗಳಲ್ಲಿ ಆ ಭೀಮನ ವೈಭವವನ್ನು ತುಂಬ ಸುಂದರವಾಗಿ ಮಹಾಭಾರತ ನಿರೂಪಣೆ ಮಾಡಿದೆ. ಆದ್ದರಿಂದ ಮುಖ್ಯಪ್ರಾಣ ಅವನು ಶ್ರೇಷ್ಠ, ದೇವಶ್ರೇಷ್ಠಸ್ತು ಮಾರುತಃ. ಎಲ್ಲರ ಜಯದ ಹಿನ್ನೆಲೆಯಲ್ಲಿ ಆ ಪ್ರಾಣನ, ಮುಖ್ಯಪ್ರಾಣನ ಪಾತ್ರ ಅದು ವಿಶಿಷ್ಟವಾದ್ದು, ಅಮೂಲ್ಯವಾದ್ದು ಅನ್ನೋದನ್ನು ಮಹಾಭಾರತ ನಮಗೆ ಸುಂದರವಾಗಿ ನಿರೂಪಣೆ ಮಾಡಿದೆ. ನೋಡಿ, ಮಹಾಭಾರತದ ಯುದ್ಧವನ್ನು ನಾವು ಕೇಳಿದ್ದೇವೆ, ಕತೆ ಕೇಳಿದ್ದೇವೆ ನಾವು. ಅಲ್ಲಿ ಪ್ರಧಾನವಾಗಿ ಯಾರ ಬಲ ಸಂಖ್ಯೆ ನೋಡಿದರೆ ಅರ್ಜುನದ್ದು. ಆದರೆ ಯಾರ್ಯಾರನ್ನು ಕೊಂದಿದ್ದಾನೆ, ಯಾರ್ಯಾರು ಕೊಂದಿದ್ದಾರೆ ಅಂತ ನಾವು ಲೆಕ್ಕಾಚಾರ ಮಾಡಿದರೆ ಅಲ್ಲಿ ಪ್ರಧಾನವಾದ್ದು ದುರ್ಯೋಧನನ ಪರಿವಾರ. ದುರ್ಯೋಧನನ 100 ಮಂದಿ ಸಹೋದರರು, ದುರ್ಯೋಧನ ಮತ್ತು ದುರ್ಯೋಧನನ ಸಹೋದರರು ಒಟ್ಟಿಗೆ 100 ಮಂದಿ. ಆ 100 ಮಂದಿಯನ್ನು ಯಾರಿಗೂ ಮುಟ್ಲಿಕ್ಕಾಗಲಿಲ್ಲ. ಅದನ್ನು ಕೊಂದದ್ದು ಒಬ್ಬನೇ ಭೀಮ. ಹಾಗಾಗಿ ಭೀಮಶಕ್ತಿ ಅದರಲ್ಲಿ ಯಾರೂ ಉಳಿದಿಲ್ಲ. 100 ಮಂದಿಯಲ್ಲಿ ಒಬ್ಬರೂ ಉಳಿದಿಲ್ಲ. ಅದನ್ನು ಗಾಂಧಾರಿ ಹೇಳ್ತಾಳೆ, ಧೃತರಾಷ್ಟ್ರ ಕೊನೆಗೆ ಹೇಳ್ತಾನೆ, ಒಬ್ಬರನ್ನೂ ಉಳಿಸಿಲ್ಲ ನೀನು ಭೀಮ ಅಂತ ಹೇಳ್ತಾರೆ. ಎಲ್ಲರನ್ನೂ ಕೊಂದಿದ್ದಾನೆ. ಭೀಮಸೇನ ದೇವರೇ ಇದನ್ನು ಹೇಳ್ತಾರೆ ಸ್ಪಷ್ಟವಾಗಿ, ಯಯೋರಂತರ ಮಾಸಾದ್ಯ ಜರಟಸ್ಯ ಸುತಾಹ ಮೃತಾಹ. ಧೃತರಾಷ್ಟ್ರನ ಅಷ್ಟೂ ಮಕ್ಕಳನ್ನು ನಾನೇ ಕೊಂದಿದ್ದೇನೆ ಅಂತ. ಯಯೋಹ, ಈ 2 ಬಾಹುಗಳ ಮಧ್ಯದಲ್ಲಿ ಅವರನ್ನು ಚಚ್ಚಿ ಗುದ್ದಿ ಅವರನ್ನು ಸಂಹಾರ ಮಾಡಿದ್ದೇನೆ ಅಂತ ಭೀಮಸೇನ ದೇವರೇ ಈ ಮಾತನ್ನು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಇಡೀ ಮಹಾಭಾರತದ ಕಲರು, ದುಷ್ಟರು, ಪ್ರತಿಪಕ್ಷದವರು, ಪ್ರಧಾನರಾದವರು 100 ಮಂದಿ ಅವರನ್ನು ಸಂಹಾರ ಮಾಡಿದ್ದು ಭೀಮ ಒಬ್ಬನೇ. ಹಾಗಾಗಿ ದೇವಶ್ರೇಷ್ಠಸ್ತು ಮಾರುತಃ ಅಂತ.
ಹಾಗಾಗಿ ದೈತ್ಯರನ್ನು ಕೊಲ್ಲುವುದು ಸಾಮರ್ಥ್ಯ ಸುಲಭ ಏನೂ ಅಲ್ಲ. ಅರ್ಜುನನಿಗೆ ಇದು ದುರ್ಯೋಧನನಿಗೆ ಶಸ್ತ್ರವಿದ್ಯೆಯ ಜೊತೆಗೆ ಅಸ್ತ್ರವಿದ್ಯೆ ಇತ್ತು. ಅವನಿಗೆ ಬೇಕಾದಷ್ಟು ದೇವತೆಗಳನ್ನು ಉಪಾಸನೆ ಮಾಡಿ ಮಂತ್ರವನ್ನು ಅವನು ಸಿದ್ಧಿ ಮಾಡಿಕೊಂಡಿದ್ದ. ಮಂತ್ರಬಲನೂ ಇತ್ತು. ಒಂದು ಕಡೆಯಲ್ಲಿ ಕಲಿ, ಇನ್ನೊಂದು ಕಡೆಯಲ್ಲಿ ಮಂತ್ರಶಕ್ತಿ, ಇನ್ನೊಂದು ಕಡೆ ಶಸ್ತ್ರಗಳು ಎಲ್ಲವೂ ಇತ್ತು. ಅಂಥವನನ್ನು ಸಂಹಾರ ಮಾಡಬೇಕಾಗಿದ್ದರೆ ಭೀಮನಿಗೆ ಮಾತ್ರ ಸಾಧ್ಯ, ವಾಯುಶಕ್ತಿಗೆ ಮಾತ್ರ ಸಾಧ್ಯ. ಹಾಗಾಗಿ ದುರ್ಯೋಧನನ ಸಹೋದರರು ಅವರನ್ನು ಸಂಹಾರ ಮಾಡುವುದರ ಮೂಲಕ ಮಹಾಭಾರತ ನಮಗೆ ಸ್ಪಷ್ಟವಾಗಿ ನಮಗೆ ಚಿತ್ರಿಸಿದೆ. ನಮಗೆ ದೇವಶ್ರೇಷ್ಠಸ್ತು ಮಾರುತಃ, ದೇವತೆಗಳಲ್ಲಿ ಶ್ರೇಷ್ಠನಾದವನು ಮಾರುತ. ಆ ಮಾರುತನನ್ನು ಹಿಡಿದದ್ರಿಂದ ಧರ್ಮರಾಜ, ಅರ್ಜುನ ಅವರಿಗೆಲ್ಲ ಜಯ ಸಿಕ್ಕಿತು ಅನ್ನೋದನ್ನು ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಸ್ಪಷ್ಟವಾಗಿ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ ಅಂತ. ಶ್ರೀಮದ್ ಭಾಗವತದಲ್ಲಿಯೂ ಕೂಡ ಇದರ ಉಲ್ಲೇಖ ಇದೆ. ಅಲ್ಲಿ ವಾಯು ಮುಖ್ಯದೀಯ 11 ಪೂಜಾ ಸ್ಥಾನಗಳನ್ನು ಹೇಳ್ತಾರೆ. ಆ 11 ಪೂಜಾ ಸ್ಥಾನಗಳಲ್ಲಿ ವಾಯು ಅಂತ ಒಂದು ಪೂಜಾ ಸ್ಥಾನ. ಸೂರ್ಯ, ಅಗ್ನಿ, ಬ್ರಾಹ್ಮಣ, ಗಾವ, ವೈಷ್ಣವ, ಖಂ, ಮರುತ್, ಜಲಂ, ಭೂರಾತ್ಮ, ವಿಶ್ವಭೂತಾನಿ ಸರ್ವಭೂತಾನಿ ಪಶ್ಯ ಪೂಜಾ ಪದಾನಿಮೆ ಅಂತ ನಮ್ಮ ದೇವರು ಉದ್ಧವನಿಗೆ ಹೇಳುವಾಗ ಉದ್ಧವ ಗೀತೆಯಲ್ಲಿ ಹೇಳ್ತಾರೆ, 11 ಕಡೆಯಲ್ಲಿ ನಾವು ಪೂಜೆ ಮಾಡಬೇಕಾದ್ದು. ಒಂದು ಸೂರ್ಯ, ಆ ಸೂರ್ಯನ ಪ್ರತೀಕದಲ್ಲಿ ಭಗವಂತನ ಪೂಜೆ ಮಾಡಬೇಕು. ಅಗ್ನಿಯ ಪ್ರತೀಕದಲ್ಲಿ ನಾವು ಹೋಮ ಯಜ್ಞ ಆರಾಧನೆ ಮಾಡ್ತೇವಲ್ಲ, ಅಗ್ನಿಯ ಪ್ರತೀಕದಲ್ಲಿ. ಬ್ರಾಹ್ಮಣ, ಒಳ್ಳೆಯ ಬ್ರಹ್ಮಜ್ಞಾನಿ, ಒಳ್ಳೆಯ ವಿದ್ವಾಂಸ, ಆ ಪ್ರತೀಕದಲ್ಲಿ ಭಗವಂತನ ಪೂಜೆ. ಗಾವಹ, ಗೋವಿನ ಪೂಜೆ, ಗೋವಿನ ಮಾಧ್ಯಮದಲ್ಲಿ ಭಗವಂತನ ಆರಾಧನೆ. ನಿನ್ನೆ ಗೋವಿನ ಹಬ್ಬ ಇತ್ತು, ದನಗಳ ಹಬ್ಬ, ಗೋವಿನದ್ದೇ ಹಬ್ಬ. ಒಂದು ರೀತಿಯಲ್ಲಿ ನೋಡಿದ್ರೆ ನಮಗೆ ತುಂಬ ಖುಷಿ. ನಾವು ಕಲಿಯುಗದಲ್ಲಿ ಇದ್ದೇವೆ ಅಂತ ಹೇಳೋದೇ ನಂಬಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಎಷ್ಟು ದೇವಸ್ಥಾನಗಳಿವೆ, ಆ ದೇವಸ್ಥಾನಗಳಲ್ಲೆಲ್ಲ ನಿನ್ನೆ ಗೋಪೂಜೆ ಆಗಿದೆ. ದೇವಾಲಯದಲ್ಲಿ ಗೋವನ್ನು ಕಟ್ಟಿ ಗೋವಿನ ಪೂಜೆ ಮಾಡಿದ್ದಾರೆ. ಯಾಕೆ ಅಂತಂದರೆ ರಾಜಾಜ್ಞೆ ಇದೆ, ಸರಕಾರದಿಂದಲೇ ಆರ್ಡರ್, ಎಲ್ಲ ದೇವಸ್ಥಾನಗಳಲ್ಲಿ ಗೋಪೂಜೆ ಮಾಡಬೇಕು. ಸರಕಾರನೇ ಕಡ್ಡಾಯ ಮಾಡಿದರೆ, ಕಾನೂನು ಮಾಡಿದರೆ ಹೇಗಿರ್ತದೆ ಅನ್ನೋದಕ್ಕೆ ನಿನ್ನೆಯ ದೀಪಾವಳಿ ಹಬ್ಬ ಅದೊಂದು ಒಳ್ಳೆಯ ಉದಾಹರಣೆ. ಗೋಪೂಜೆ, ಗೋವಿನಲ್ಲಿ ಭಗವಂತನ ಆರಾಧನೆ, ಭಗವಂತನ ಗೋಪಾಲಕೃಷ್ಣನ ವಿಶೇಷವಾದ ಸನ್ನಿಧಾನ. ಅಲ್ಲಿ ಗೋವಿನಲ್ಲಿ ಪೂಜೆ ಮಾಡಬೇಕು. ಅದು ಹೇಗೆ ಅಂತ ದೇವರು ಹೇಳ್ತಾನೆ, ಗಾಶ್ಚ ಯವಸಾದಿನ ಅಂತ. ವೈಷ್ಣವ, ಭಗವಂತನ ಭಕ್ತನಾದವ. ಆಕಾಶ, ಹಾಗೆಯೇ ಗಾಳಿ, ಮಣ್ಣು, ನೀರು, ಬೆಳಕು, ಎಲ್ಲದರಲ್ಲಿಯೂ ಭಗವಂತನ, ಭೂಮಿ, ಎಲ್ಲ ಜೀವರಾಶಿಗಳು ಭಗವಂತನ ಪೂಜಾ ಪ್ರತೀಕಗಳು ಅಂತ ಹೇಳುವಾಗ ಅದರಲ್ಲಿ ವಾಯು ಅಂತ ಒಂದು ಪ್ರತೀಕವನ್ನು ಹೇಳ್ತಾರೆ. ಗಾಳಿಯಲ್ಲಿ ಭಗವಂತನ ಪೂಜೆಯನ್ನು ಮಾಡಬೇಕು ಅಂತ. ಅದು ಹೇಗೆ ಮಾಡಬೇಕು ಅಂತ ಕೇಳುವಾಗ ದೇವರೇ ಅದನ್ನು ಬಿಡಿಸಿ ಹೇಳ್ತಾನೆ ಉದ್ಧವನಿಗೆ. ಗಾಳಿಯಲ್ಲಿ, ವಾಯುವಿನಲ್ಲಿ ಭಗವಂತನ ಪೂಜೆ ಹೇಗೆ ಮಾಡಬೇಕು? ವಾಯೋ ಮುಖ್ಯದೀಯ, ಮುಖ್ಯ ಅಂದರೆ ಮುಖ್ಯ ಪ್ರಾಣದೇವರು. ಗಾಳಿಯಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ ಅಂತ ತಿಳ್ಕೊಂಡು ಅದನ್ನು ಪೂಜೆ ಮಾಡು ಅಂತ. ಮುಖ್ಯದೀಯ, ವಾಯುವಿನಲ್ಲಿ ಪೂಜೆ ಅಂತಂದರೆ ಮುಖ್ಯ ಪ್ರಾಣದೇವರ ಪ್ರತೀಕದಲ್ಲಿ ಪೂಜೆಯನ್ನು ಮಾಡು. ಅಂದರೆ ಎಲ್ಲಿಯಾದರೂ ನಾವು ಪೂಜೆ ಮಾಡ್ತೇವೆ ಅಂತಂದರೆ ಅಲ್ಲಿ ಮುಖ್ಯ ಪ್ರಾಣದೇವರನ್ನು ಕರೆದು ಕೂಡಿಸಿ ಅಲ್ಲಿ ಭಗವಂತನ ಪೂಜೆಯನ್ನು ಮಾಡಬೇಕು ಅಂತ. ಮುಖ್ಯ ಪ್ರಾಣದೇವರನ್ನು ಕರೆಯದೆ ನಮ್ಮ ಪೂಜೆ ಅದು ಸಾಂಗ ಆಗುವುದಿಲ್ಲ, ಪರಿಪೂರ್ಣ ಆಗುವುದಿಲ್ಲ. ಹಾಗಾಗಿ ನಮ್ಮ ಅನುಸಂಧಾನವೇ ಹಾಗೆ. ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣಂ ಪೂಜೆಯಾಮಿ, ನಮ್ಮ ಸಂಕಲ್ಪನೆ ಹಾಗಿರ್ತದೆ ನಮ್ಮದು. ಯಾಕೆಂದರೆ ವಾಯು ಮುಖ್ಯದೀಯ, ಮುಖ್ಯ ಪ್ರತೀಕ ಅದು ಭಗವಂತನಿಗೆ, ಮುಖ್ಯ ಪ್ರಾಣನ ಪ್ರತೀಕ, ಅಲ್ಲಿ ಪೂಜೆ ಮಾಡಿ ಅಂತ ಸ್ಪಷ್ಟವಾಗಿ ಶ್ರೀಮದ್ ಭಾಗವತದಲ್ಲಿ ಆ ಮುಖ್ಯ ಪ್ರಾಣದೇವರ ಚಿಂತನೆಯನ್ನು ಶ್ರೀಮದ್ ಭಾಗವತದಲ್ಲಿ ನಮ್ಮ ದೇವರು ಕೃಷ್ಣ ಅದರ ಸುಂದರವಾಗಿ ಅದರ ವಿವರಣೆಯನ್ನು ನೀಡಿದ್ದಾನೆ. ಮುಖ್ಯ ಪ್ರಾಣದೇವರು ಅವರು ಮುಖ್ಯ. ಯಾಕೆ ಮುಖ್ಯ ಅಂತಂದರೆ ಈ ಬಲಿತ ಸೂಕ್ತ ಅದನ್ನು ಸ್ಪಷ್ಟನೆಯನ್ನು ನಮಗೆ ನೀಡಿದೆ. ಬಲಿತ ಸೂಕ್ತ ಅದರ ವಾಯುದೇವರ ಮಹಿಮೆಯನ್ನು ಹೇಳಲಿಕ್ಕೇ ಇರತಕ್ಕಂತಹ ಸೂಕ್ತ, ವೇದದಲ್ಲಿ ಪ್ರಸಿದ್ಧವಾದ ಸೂಕ್ತ. ಆ ಸೂಕ್ತವನ್ನು, ಮಂತ್ರವನ್ನು ಮುಖ್ಯ ಪ್ರಾಣ ಮಂತ್ರ ಅಂತ ಕರೆದಿಲ್ಲ, ಬಲಿತ ಮಂತ್ರ ಅಂತ ಕರೀತಾರೆ. ಬಲ
ಬಲ ಅಂದರೆ ಬಲ, ಬಲನ ಸೂಕ್ತ, ಬಲವಂತನ ಸೂಕ್ತ ಅಂತ ಅದನ್ನು ಕರೆದಿದೆ. ಅಂದರೆ ಬಲಿಷ್ಠನನ್ನು ಹೇಳುವ ಮಂತ್ರಗಳು ಅಂತ. ಯಾರು ಅವನು ಬಲಿಷ್ಠನಾದವನು ಯಾರು? ಅದು ಮುಖ್ಯ ಪ್ರಾಣದೇವರು. ಆ ಮಂತ್ರವನ್ನು ನಾವು ನೋಡಿಕೊಂಡು ಹೋದರೆ ಅದರಲ್ಲಿ ಮುಖ್ಯ ಪ್ರಾಣದೇವರ ಹಿರಿಮೆ, ಗರಿಮೆ, ಮಹತ್ವ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂತಹ ಮಂತ್ರವನ್ನು ನಾವು ಜಪ ಮಾಡಿದರೆ, ಅದರ ಅರ್ಥವನ್ನು ಅನುಸಂಧಾನ ಮಾಡಿದರೆ, ಅದನ್ನು ಉಪಾಸನೆ ಮಾಡಿದರೆ ನಮಗೂ ಬಲ ಅದು ತುಂಬಿಕೊಳ್ತದೆ ಅಂತ. ಬಲ ಅಂತ ಹೇಳುವಾಗ ಎರಡು ರೀತಿಯಾಗಿರ್ತಕ್ಕಂತಹ ಬಲ ಅಲ್ಲಿ ಇದೆ. ಒಂದು ಹೊರಗಿನ ಬಲ, ಒಂದು ಒಳಗಿನ ಬಲ. ಹೊರಗೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಬಲ, ದೇಹದಲ್ಲಿ ಬಲ ಇರಬೇಕು, ದೇಹದ ತಾಕತ್ತು ಒಂದು ಕಡೆಯಿಂದ. ಇನ್ನೊಂದು ಒಳಗೆ ಬಲ, ದೇಹದ ಒಳಗಿನ ಬಲ ಅಂದರೆ ಮನಸ್ಸಿನ ಬಲ, ಸ್ವರೂಪದ ಬಲ, ಅದು ಇನ್ನೊಂದು ಬಲ. ಎರಡೂ ಮುಖ್ಯ. ದೇಹದ ಬಲನೂ ಮುಖ್ಯ, ಒಳಗಿರ್ತಕ್ಕಂತಹ ಆತ್ಮನ ಬಲ ಅದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಈ ಎರಡು ಬಲವನ್ನು ಈ ಬಲಿತಾ ಸೂಕ್ತ ಉಲ್ಲೇಖ ಮಾಡ್ತದೆ ಅಂತ. ಸಾಮಾನ್ಯವಾಗಿ ಎರಡು ಬಲ ಒಟ್ಟಿಗಿರುವುದಿಲ್ಲ. ಒಂದು ಬಲ ಇದ್ದರೆ ಇನ್ನೊಂದು ಬಲ ಇರುವುದಿಲ್ಲ. ಒಂದು ದೇಹ ದುರ್ಬಲ ಆಗಿರ್ತದೆ, ಮನಸ್ಸು ಪ್ರಬಲ ಆಗಿರ್ತದೆ. ಕೆಲವು ಕಡೆ ಮನಸ್ಸು ಪ್ರಬಲ ಆಗಿರ್ತದೆ, ದೇಹ ದುರ್ಬಲ ಆಗಿರ್ತದೆ. ಎರಡೂ ಪ್ರಬಲ ಆಗುವುದು ಅದು ವಾಯುದೇವರಲ್ಲಿ, ಮುಖ್ಯ ಪ್ರಾಣದೇವರಲ್ಲಿ ಎರಡೂ ಬಲ ಪೂರ್ಣ ಪ್ರಮಾಣದಲ್ಲಿ ತುಂಬಿಕೊಂಡಿದೆ. ಅವರ ದೇಹನೂ ಬಲ ಉಳ್ಳದ್ದು, ಅವರ ಜ್ಞಾನನೂ ಬಲ. ಯಾಕೆಂತಂದರೆ ವಾಯುದೇವರ ಜ್ಞಾನಕ್ಕೆ ಸಮಾನವಾದ ಬಲ ಜ್ಞಾನ ಇನ್ನೊಬ್ಬರಲ್ಲಿಲ್ಲ. ಅವ್ರದ್ದು ಭಾರೀ ಜ್ಞಾನ, ಎಲ್ಲ ಜ್ಞಾನ, ಸರ್ವಜ್ಞಾನ ಅವರಿಗಿದೆ. ಹಾಗಾಗಿ ಜ್ಞಾನನೂ ಅದು ಬಲಿಷ್ಠವಾದ್ದು, ಜ್ಞಾನದ ಬಲ ಇದೆ ಅವರಿಗೆ. ಅದೇ ರೀತಿಯಾಗಿ ದೇಹದ ಬಲನೂ ಇದೆ. ಆ ವಾಯುದೇವರ ಬಲ ಅದನ್ನು ಯಾರಿಗೂ ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಬಲ. ಹಾಗಾಗಿ ಎರಡೆರಡು ಬಲಗಳನ್ನು ಮೈಗೂಡಿಸಿಕೊಂಡವರು ಅಂತ ಆ ಮಂತ್ರ ಹೇಳ್ತದೆ. ಬಳು ಇತ್ತ ಉಪುಷೆ ಅದಾಯಿ ದರ್ಶತಂ. ದರ್ಶತ ಅಂದರೆ ಜ್ಞಾನ, ಜ್ಞಾನನೂ ಇದೆ, ಬಲ ದೇಹದ ಬಲನೂ ಇದೆ. ಹಾಗಾಗಿ ಒಳಗೆ ಹೊರಗೆ ಎಲ್ಲ ಬಲವನ್ನು ತುಂಬಿಸಿಕೊಂಡಿರ್ತಕ್ಕಂತಹ ಶಕ್ತಿ ಅದು ಪ್ರಾಣದೇವರು ಅಂತ ಹೇಳ್ತಾರೆ. ನಾ ಅಂದರೆ ಬಲ, ಅದು ಪ್ರಾ ಮತ್ತು ಆ, ಅದು ಪ್ರಕೃಷ್ಟ ಆಗಿದೆ, ಅದು ಚೆನ್ನಾಗಿದೆ ಅಂತ. ನ ಬಲವುಳ್ಳವರು, ಪ್ರಾಣ ಎಂಬುದಕ್ಕೆ ಬಲವುಳ್ಳವರು ಅಂತಲೇ ಅರ್ಥ. ಅದಕ್ಕೆ ಪ್ರಾ ಮತ್ತು ಆ ಅಂತ ಎರಡು ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಒಂದು ಆ ಚೆನ್ನಾಗಿ ಬಲ ಅಂದರೆ ದೇಹದ ಬಲ, ಪ್ರಾ ಅಂದರೆ ಪ್ರಕೃಷ್ಟ ಭಗವಂತನ ಜ್ಞಾನದ ಬಲ. ಆ ಎರಡೂ ತುಂಬಿರತಕ್ಕಂಥದ್ದು ಪ್ರಾಣ. ಆ ಪ್ರಾಣನನ್ನು ಕರೆದದ್ದೇ ಬಲಾತ್ಮಕ. ಈ ಉಪಾಸನೆ ನಾವು ಮಾಡಬೇಕು. ಪ್ರಾಣ ಪ್ರಾಣ ಅಂತ ನಾವು ದಿನಾ ಉಪಾಸನೆ ಮಾಡಬೇಕು. ಯಾರ್ಯಾರ್ದೋ ಪ್ರಾಣ ತಿನ್ನುವುದಕ್ಕಿಂತ ಪ್ರಾಣದೇವರನ್ನೇ ನಾವು ಉಪಾಸನೆ ಮಾಡಿದರೆ, ಪ್ರಾಣ ಅಂತ ಉಪಾಸನೆ ಮಾಡಿದರೆ ನಮ್ಮ ದೇಹದಲ್ಲಿ ಒಳ್ಳೆಯ ತಾಕತ್ತು ಬರ್ತದೆ. ಅದೇ ರೀತಿಯಾಗಿ ಜ್ಞಾನದಲ್ಲಿಯೂ ಕೂಡ ತಾಕತ್ತು ಬರ್ತದೆ. ಅಂತಹ ಪ್ರಾಣಶಕ್ತಿಯನ್ನು ನಾವು ನಿತ್ಯ ಉಪಾಸನೆ ಮಾಡಬೇಕು ಅಂತ ಆ ಬಲಿತಾ ಸೂಕ್ತ ಹೇಳುತ್ತೆ. ಆ ಹೊರಗಿನ ಬಲ ಅದು ಹೇಗಿದೆ? ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃಸಂಕಲ್ಪ ಗದ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಪಾಪ ಅವಿದ್ದ, ದೈತ್ಯ ಪೂಗ ಅವಿದ್ದ ಅಂತ ಆ ಪ್ರಾಣದೇವರ ಮಹಿಮೆಯನ್ನು ಹೇಳ್ತಾರೆ. ಆ ಪ್ರಾಣದೇವರು ಅವರ ತಾಕತ್ತು ಹೇಗಿದೆ ಅಂತಂದರೆ ಇನ್ನೊಬ್ಬರಿಗೆ ಬಲಾತ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲಂತೆ. ಅಂತಹ ತಾಕತ್ತು ಆ ಪ್ರಾಣದೇವರಿಗೆ. ದೈತ್ಯ ಪೂಗ ಅವಿದ್ದ, ಅವರನ್ನು ಛೇದನೆ ಭೇದನೆ ಮಾಡಲಿಕ್ಕೆ, ಹೊಡಿಲಿಕ್ಕೆ ಬಡಿಲಿಕ್ಕೆ ದೈತ್ಯರಿಗೆ ಸಾಧ್ಯ ಇಲ್ಲ. ದೈತ್ಯ ಒಬ್ಬ ಬರಲಿ, ದೈತ್ಯರ ಗುಂಪೇ ಬರಲಿ, ದೈತ್ಯ ಪೂಗ ದೈತ್ಯರ ಒಂದು ಗುಂಪೇ ಬರಲಿ, ಅವರ ಮೇಲೆ ಎರಗಿ ಬಂದರೆ ದೈತ್ಯರ ಸಮುದಾಯ ಪುಡಿಪುಡಿ ಆಗ್ತದೆ ಹೊರತು ಪ್ರಾಣದೇವರಿಗೆ ಏನೇನೂ ಆಗುವುದಿಲ್ಲ ಅಂತ ಅವರ ಮಹಿಮೆಯನ್ನು ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಅದು ಪ್ರಾತಃಸಂಕಲ್ಪ ಗದ್ಯಗಾರರು ಹೇಳಿದ್ದು ಹೌದು, ಆದರೆ ಅದವ್ರ ಸ್ವಂತ ಕಲ್ಪನೆ ಅಲ್ಲ. ಅದು ಉಪನಿಷತ್ತಿನಲ್ಲಿ ಬಂದಿರತಕ್ಕಂತಹ ವೈಭವ. ಆ ದೇಹದ ಬಲ ಅದು ಉಪನಿಷತ್ತಲ್ಲಿ ಪ್ರತಿಪಾದ್ಯಮಾನವಾಗಿದೆ. ದೇವತೆಗಳು ಎಲ್ಲ ಒಟ್ಟು ಸೇರಿದ್ದಾರೆ, ಈ ದೈತ್ಯರು ಇರ್ತಾರೆ. ಈ ದೈತ್ಯರು ಅವರ ಕ್ರಮನೇ ಹಾಗೆ. ಎಲ್ಲಿ ಒಳ್ಳೆಯ ಕೆಲಸ ಇದೆ ವಿರೋಧ ಮಾಡುವುದು ದೈತ್ಯರ ಸ್ವಭಾವ. ಈ ಕೋವಿಡ್ನ ಹಾಗೆ ಅದು ಒಳ್ಳೆಯ ಕೆಲಸ ಎಲ್ಲಿ ಆಗುತ್ತೆ ಅಲ್ಲಿ ಬಂದು ತೊಂದರೆ ಕೊಡ್ತದೆ, ಕೀಟ್ಲೆ ಕೊಡುವಂಥದ್ದು.
ದೈತ್ಯರು ಎಲ್ಲರನ್ನೂ ಆಕ್ರಮಣೆ ಮಾಡಿದರಂತೆ. ಎಲ್ಲೆಲ್ಲಿ ದೈತ್ಯರು ಪ್ರವೇಶ ಮಾಡಿದ್ದಾರೆ ಅಲ್ಲೆಲ್ಲ ಪೂಜೆ ನಿಂತು ಹೋಯಿತು. ನಮಗೂ ಅನುಭವ ಇದೆ ನೋಡಿ. ಪೂಜೆಗೆ ಅಂತ ಕೂತಿರ್ತೇವೆ, ಆವಾಗಲೇ ಟಿಂಟ್ ಮೊಬೈಲ್ ಬಂತು, ದೈತ್ಯ ಬಂತು ಅಂತಲೇ ಅರ್ಥ ಅಲ್ಲಿ. ಯಾಕೆ ಪೂಜೆ ನಿಂತು ಹೋಯ್ತು ಅಲ್ಲಿ. ಹಲೋ ಅಂತ ಮಾತಾಡುವಾಗ ಆಫೀಸಿಗೆ ಟೈಮ್ ಆಯಿತು, ಹೋಗಿ ಬಿಡ್ತೇವೆ ನಾವು. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟಾಗ ವಿಘ್ನಕಾರಕರಾಗಿ ದೈತ್ಯರು ಬರ್ತಾರೆ. ಆ ದೈತ್ಯರನ್ನು ವಿರೋಧಿಸುವ ಶಕ್ತಿ ಯಾರಿಗೂ ಇರುವುದಿಲ್ಲ. ಎಲ್ಲರೂ ದೈತ್ಯರ ಹಾವಳಿಗೆ ಒಳಗಾಗ್ತಾರೆ. ಎಲ್ಲ ದೇವತೆಗಳು ಕೂಡ ದೈತ್ಯರ ಹಾವಳಿಗೆ ಒಳಗಾಗಿ ಸೋತು ಹೋಗ್ತಾರೆ. ಅದು ಹೇಗೆ ಅಂತಂದರೆ ಉಪನಿಷತ್ತು ಒಂದು ಕಥೆಯನ್ನು ನಮಗೆ ಹೇಳಿಕೊಟ್ಟಿತು. ಅದು ಏನು ಅಂತಂದರೆ, ಆ ದೈತ್ಯರು ಕಣ್ಣಿನ ಮೇಲೆ ಎರಗಿದ್ರಂತೆ. ಕಣ್ಣಿನ ಮೇಲೆ ಎರಗಿದ್ರಿಂದ ಏನಾಯಿತು ನೋಡಿ, ಕಣ್ಣು ಒಳ್ಳೆಯದನ್ನು ನೋಡ್ತದೆ, ಅದಕ್ಕಿಂತ ಜಾಸ್ತಿ ಕೆಟ್ಟದ್ದನ್ನು ನೋಡ್ತದೆ ಅಂತ ಹೇಳಿದರು. ಅದು ಯಾಕೆ ಅಂತಂದರೆ, ದೈತ್ಯರು ನಮ್ಮ ಕಣ್ಣಿನಲ್ಲಿ ಆಕ್ರಮಣೆ ಮಾಡಿದ್ದರಿಂದ ಒಳ್ಳೆಯದನ್ನು ನೋಡೋದಕ್ಕಿಂತ ಜಾಸ್ತಿ ಕೆಟ್ಟದನ್ನು ನೋಡ್ತದೆ. ಅದು ನಮಗೆ ಗೊತ್ತು ನೋಡಿ. ದೇವರನ್ನು ನೋಡ್ತೇವೆ ನಾವು, ಎಷ್ಟು ಹೊತ್ತು ನೋಡ್ತೇವೆ? ಒಂದು 2 ನಿಮಿಷ ನೋಡೋದು ಕೂಡಲೇ ಇನ್ನೇನು ನೋಡಲಿಕ್ಕುಂಟು, ಆಯಿತು ಅಂತ ನಾವು ಹೋಗಿಬಿಡ್ತೇವೆ. ಆದರೆ ಕೆಟ್ಟದ್ದು ಮಾತ್ರ ಎಷ್ಟು ಹೊತ್ತಾದರೂ ನಿಲ್ಲಿಸುವುದಿಲ್ಲ. ಟಿ ವಿಯಲ್ಲಿ ನೋಡ್ತಲೇ ಇರ್ತೇವೆ, ಬೆಳಗಿನಿಂದ ರಾತ್ರಿ, ರಾತ್ರಿಯಿಂದ ಬೆಳಗ್ಗೆ. ಎಂಥದ್ದು ಟಿ ವಿಯಲ್ಲಿ ನೋಡೋದು ಕೇಳಿದರೆ ತುಂಬ ಇದೆ. ನೋಡಲಿಕ್ಕೆ ಇರುವಂತಹ ವಸ್ತು ವಿಚಿತ್ರವಾದ ಭಗವಂತ. ಆ ಶಾಸ್ತ್ರಗಳು ಭಗವಂತನ ಮಹಿಮೆಯನ್ನು ಹೇಳ್ತದೆ. ಅದು ನೋಡಬೇಕಾಗಿತ್ತು. ಕಣ್ಣು ಅದನ್ನು ನೋಡೋದಕ್ಕಿಂತ ಜಾಸ್ತಿಯಾಗಿ ಕೆಟ್ಟದ್ದನ್ನು ನೋಡ್ತದೆ ಅಂತ. ಕಿವಿ ಇದೆ, ದೈತ್ಯರು ಕಿವಿಯ ಒಳಗೆ ಪ್ರವೇಶ ಮಾಡಿದರು. ಹಾಗಾಗಿ ನೋಡಿ, ಕಿವಿ ಕೇಳ್ತದೆ, ಒಳ್ಳೆಯದನ್ನು ಕೇಳ್ತದೆ, ಕೇಳುವುದಿಲ್ಲ ಅಂತೇನೂ ಅಲ್ಲ. ಸ್ವಲ್ಪ ಜಾಸ್ತಿ ಆಯಿತು ಸಮಯ ಅಂತಂದರೆ ಇನ್ನೇನಾಯಿತು, ಗಂಟೆ ನೋಡಲಿಕ್ಕೆ ಶುರು ಮಾಡ್ತದೆ. ಕಿವಿ ಹೇಳ್ತದೆ ಕಣ್ಣಿಗೆ, ಸ್ವಲ್ಪ ನೋಡು ಗಂಟೆ ಎಷ್ಟು ನೋಡಿ ಹೇಳು ಅಂತ. ಅಂದರೆ ಆ ಕಿವಿ ಕೇಳ್ತದೆ ಒಳ್ಳೆಯದನ್ನು ಅನ್ನೋದಕ್ಕಿಂತ ಜಾಸ್ತಿ ಕೆಟ್ಟದನ್ನು ಕೇಳಲಿಕ್ಕೆ ಆಸೆ ಪಡ್ತದೆ. ಯಾಕೆ ಅಂತಂದರೆ ದೈತ್ಯರು ಕಿವಿಯ ಮೇಲೆ ಆಕ್ರಮಣ ಮಾಡಿದ್ದಾರೆ. ಆದ್ದರಿಂದ ಅದು ಕೇಳ್ತದೆ, ಒಳ್ಳೆಯದನ್ನು ಕೇಳೋದಕ್ಕಿಂತ ಜಾಸ್ತಿ ಕೆಟ್ಟದನ್ನೇ ಕೇಳಿ ಖುಷಿ ಪಡ್ತದೆ. ಹೀಗೆ ಮೂಗು ಅಷ್ಟೆ. ಮೂಗು ಪರಿಮಳವನ್ನು ಗ್ರಹಿಸಬೇಕು. ಹರಿ ನಿರ್ಮಾಲ್ಯ ಆಘ್ರಾಣನೆ ಅಂತ ಹೇಳ್ತಾರೆ. ನಮ್ಮ ಮೂಗು ದೇವರು ಯಾಕೆ ಕೊಟ್ಟಿದ್ದಾನೆ ಅಂತಂದರೆ, ಭಗವಂತನಿಗೆ ಸಮರ್ಪಿತವಾದ ಸುಗಂಧ ದ್ರವ್ಯಗಳನ್ನು ನಾವು ಆಘ್ರಾಣನೆ ಮಾಡಬೇಕು, ಮೂಸಬೇಕು ಅನ್ನುವ ದೃಷ್ಟಿಯಲ್ಲಿ ಭಗವಂತ 2 ಹೊರಳೆಗಳನ್ನು ಕೊಟ್ಟಿದ್ದಾನೆ. ನಾವು ಅದರಲ್ಲಿ ಆ ಪರಿಮಳವನ್ನು ಆಸ್ವಾದನೆ ಮಾಡಬೇಕು ಅಂತ. ನಾವು ತುಳಸಿ, ಭಗವಂತನ ಪುಷ್ಪ, ಭಗವಂತನಿಗೆ ಅರ್ಪಿತವಾದ ಚಂದನ, ಅದನ್ನು ಆಘ್ರಾಣನೆ ಮಾಡೋದಕ್ಕಿಂತ ಜಾಸ್ತಿ ಬೇರೆ ಪರಿಮಳವನ್ನು ಆಸ್ವಾದನೆ ಮಾಡೋದಕ್ಕೆ ಇಷ್ಟಪಡ್ತೇವೆ ನಾವು. ಸೆಂಟೋ ಇಂಥ ಬೇರೆ ದ್ರವ್ಯಗಳನ್ನು ಆಸ್ವಾದನೆ ಮಾಡೋದಂದರೆ ಮೂಗಿಗೆ ತುಂಬ ಇಷ್ಟ. ಯಾವುದನ್ನು ಆಸ್ವಾದನೆ ಮಾಡಬೇಕೋ ಅದಕ್ಕಿಂತ ಜಾಸ್ತಿಯಾಗಿ ಬೇರೆದ್ದನ್ನು ಆಸ್ವಾದನೆ ಮಾಡಲಿಕ್ಕೆ ಅದು ಇಷ್ಟಪಡುತ್ತೆ. ದೇವರ ಗಂಧಕ್ಕಿಂತ ಜಾಸ್ತಿ ಅದಕ್ಕೆ ಆಸಕ್ತಿ ಅಡುಗೆ ಮನೆಯಲ್ಲಿ ಏನು ನಡೆಯಿತು ಅಂತ. ಹಾಗಾಗಿ ಆ ಮೂಗು ಪರಿಮಳವನ್ನು ಆಸ್ವಾದನೆ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಒಳ್ಳೆಯ ಪರಿಮಳವನ್ನು ಆಸ್ವಾದನೆ ಮಾಡೋದಕ್ಕಿಂತ ಗಂಧ ಅತ್ಯಂತ ಸುಗಂಧಭರಿತನಾದ ಭಗವಂತನ ಆಸ್ವಾದನೆ ಮಾಡಬೇಕಾಗಿತ್ತು. ಮಾಡುವುದಿಲ್ಲ ಅದು. ಯಾಕೆ ಅಂತಂದರೆ ದೈತ್ಯ ಹೋಗಿ ಕೂತು ಸಾಕು, ದೇವರ ಗಂಧ ಆಸ್ವಾದನೆ ಮಾಡಿದ್ದು, ಅಡುಗೆ ಮನೆ ಚಿಂತನೆ ಮಾಡು ಅಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ನಾಲಿಗೆಯಲ್ಲಿಯೂ ಅಷ್ಟೇ. ದೇವರಿಗೆ ಸಮರ್ಪಣೆ ಮಾಡಿದ ನೈವೇದ್ಯ ತಿನ್ನುವುದಕ್ಕಿಂತ ಜಾಸ್ತಿ ನಮಗೆ ಎಷ್ಟೇ ಮಡಿಯಾಗಿ ಮಾಡಿ ಹೊರಗಿನ ಪದಾರ್ಥ ಅಂದರೆ ತುಂಬ ಇಷ್ಟಪಡುತ್ತೆ. ಅದು ಯಾವುದನ್ನು ತಿನ್ನಬಾರದು ಅಂತ ವೈದ್ಯರು ಹೇಳ್ತಾರೆ, ಯಾವುದನ್ನು ತಿನ್ನಬಾರದು ಅಂತ ಶಾಸ್ತ್ರಗಳು ನಿಷೇಧ ಮಾಡ್ತೇವೆ. ನಾಲಿಗೆ ಹೇಳುತ್ತೆ ಇವತ್ತು ಒಂದು ಸಲ ತಿಂದು ಬಿಡು ಅಂತ. ಅಷ್ಟಮಿ, ನವಮಿ, ದಶಮಿಗಿಂತ ಜಾಸ್ತಿ ಏಕಾದಶಿ ದಿವಸ ನಾಲಿಗೆ ಚುರುಕಾಗಿರ್ತದೆ, ತಿಂದು ಬಿಡು ಇವತ್ತೊಂದು ಅಂತ. ಯಾಕೆಂದರೆ ದೈತ್ಯರು ಆ ನಾಲಿಗೆಯಲ್ಲಿ ಭಗವಂತನ ನೈವೇದ್ಯವನ್ನು ತಿನ್ನುವಂಥ ಆಸಕ್ತಿಯನ್ನು ಕೊಟ್ಟದ್ದಕ್ಕಿಂತ ಜಾಸ್ತಿ ಅದನ್ನು ಬೇಡವಾದ ವಸ್ತು ತಿನ್ನುವುದರಲ್ಲಿ ಆಸಕ್ತಿ. ಒಳ್ಳೆಯ ಮಾತಾಡಬೇಕು, ಅದಕ್ಕಿಂತ ಜಾಸ್ತಿ ಕೆಟ್ಟ ಮಾತಾಡೋದಂದರೆ ನಾಲಿಗೆಗೆ ತುಂಬ ಇಷ್ಟ. ಯಾಕೆಂದರೆ ನಾಲಿಗೆಯನ್ನು ದೈತ್ಯರು ಪ್ರವೇಶ ಮಾಡಿದರು, ಅಲ್ಲಿ ಕೂತು ನಾಲಿಗೆಯ ಮೇಲೆ ತನ್ನ ಪ್ರಭಾವವನ್ನು ಬೀರಿದರು. ಆದ್ದರಿಂದ ನಾಲಿಗೆ ಕೆಟ್ಟಿತು. ನಾಲಿಗೆ ಒಳ್ಳೆಯದನ್ನು ಮಾತಾಡ್ತದೆ ಅನ್ನೋದಕ್ಕಿಂತ ಕೆಟ್ಟದನ್ನು ಮಾತಾಡ್ತದೆ ಅನ್ನೋದೇ ಜಾಸ್ತಿ. ನಾಲಿಗೆ ಒಳ್ಳೆಯದನ್ನು ರುಚಿ ನೋಡ್ತದೆ ಅನ್ನೋದಕ್ಕಿಂತ ಕೆಟ್ಟ ರುಚಿ ಅಂತಂದರೆ ತುಂಬ ಇಷ್ಟ. ಅಂಗಡಿಯ ನಾವು ಬೀದಿಯಲ್ಲಿ ಬಿಡಿಸಿಟ್ಟಿರ್ತಾರೆ, ವೈದ್ಯರು ಹೇಳಿರ್ತಾರೆ, ಶಾಸ್ತ್ರ ಅಂತೂ ನಿಷೇಧ ಮಾಡಿದೆ, ಆದರೆ ಅದನ್ನು ತಿನ್ನುವುದಂದರೆ ನಾಲಿಗೆಗೆ ಚಾಪಲ ಜಾಸ್ತಿ. ಯಾಕೆ ಅಂತಂದರೆ ದೈತ್ಯರ ಹಾವಳಿಗೆ ಒಳಗಾತು. ಹೀಗೆ ಯಾವುದೇ ಇಂದ್ರಿಯ
ಕಾಲಾಗಲಿ ಕೈಯಾಗಲಿ ಯಾವುದೇ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ದೈತ್ಯರ ಹಾವಳಿಗೆ ಒಳಗಾಗಿದೆ. ಕಣ್ಣು ಅಂದರೆ ಕಣ್ಣು ಅಷ್ಟೇ ಅಲ್ಲ, ಕಣ್ಣಿನ ದೇವತೆಯಲ್ಲಿ ಆಕ್ರಮಣೆ ಮಾಡ್ತಾರೆ ದೈತ್ಯರು. ಕಣ್ಣಿನ ದೇವತೆ ಸೂರ್ಯ, ದಿಗ್ದೇವತೆಗಳು ಕಿವಿಯಲ್ಲಿದ್ದಾರೆ, ಅಶ್ವಿನಿ ದೇವತೆಗಳಿದ್ದಾರೆ ಮೂಗಿನಲ್ಲಿ, ನಾಲಗೆಯಲ್ಲಿ ಪಾರ್ವತೀದೇವಿ ವಾಗಭಿಮಾನಿಯಾಗಿ ಕೂತಿರ್ತಾಳೆ. ಹೀಗೆ ದೇವತೆಗಳೆಲ್ಲ ಇಂದ್ರಿಯಗಳಲ್ಲಿ ಕೂತಿರ್ತಾರೆ. ಆ ಕಲಿ ಅಥವಾ ದೈತ್ಯರು ಆಕ್ರಮಣೆ ಮಾಡುವುದೇ ಈ ಇಂದ್ರಿಯಾಭಿಮಾನಿ ದೇವತೆಗಳನ್ನು. ಹಾಗಾಗಿ ಮನಸ್ಸನ್ನು ಪ್ರವೇಶ ಮಾಡ್ತಾರೆ ದೈತ್ಯ. ಮನಸ್ಸು ಒಳ್ಳೆಯದನ್ನು ಆಲೋಚನೆ ಮಾಡ್ತದೆ, ಅದಕ್ಕಿಂತ ಜಾಸ್ತಿಯಾಗಿ ಕೆಟ್ಟದನ್ನು ಆಲೋಚನೆ ಮಾಡ್ತದೆ ಅಂತ ಆಲೋಚನೆ ಮಾಡಿ 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 ತನ್ನನ್ನು ಎಲ್ಲ ಹಾಳು ಮಾಡಿಕೊಳ್ತಾನೆ. ಯಾಕೆಂತಂದರೆ ಮನಸ್ಸಿನ ಮೇಲೆ ಆಕ್ರಮಣ ದೈತ್ಯರದ್ದು, ಅದಕ್ಕೆ ಮನೋಭಿಮಾನಿಗಳಲ್ಲಿ ಆಕ್ರಮಣವನ್ನು ಮಾಡ್ತಾನೆ ಕಲಿ. ಹಾಗಾಗಿ ಎಲ್ಲ ದೇವತೆಗಳಲ್ಲಿ ದೈತ್ಯರು ಆಕ್ರಮಣೆ ಮಾಡಿ ದೈತ್ಯರು ತನ್ನ ಸಾಮರ್ಥ್ಯವನ್ನು ಬೆಳೆಸ್ತಾರೆ. ನಾವು ಪುರಾಣದ ಕಥೆ ಕೇಳಿದರೆ ನಮ್ಗೆ ಗೊತ್ತು. ದೇವಲೋಕಕ್ಕೆ ಲಗ್ಗೆ ಇಟ್ಟರು ದೈತ್ಯರು ಹುಟ್ಟಿದರು. ದೇವತೆಗಳ ಬ್ರಹ್ಮದೇವರನ್ನು ರುದ್ರದೇವರನ್ನು ತಪಸ್ಸು ಮಾಡಿ ಒಲಿಸಿಕೊಂಡರು, ವರ ಪಡೆದರು, ದೇವಲೋಕಕ್ಕೆ ಹೋದರು ಅಂತ. ಏನು ದೇವಲೋಕದ ಕಥೆ ಅಂದರೆ ಬೇರೆ ಲೋಕ ಅಲ್ಲ, ನಮ್ಮದು ಶರೀರನೇ ಒಂದು ದೇವಲೋಕ. ದೇವತೆಗಳಿದ್ದಾರೆ, ನಮ್ಮ ಅಡಿಯಿಂದ ಮುಡಿಯ ತನಕ ತತ್ವಾಭಿಮಾನ ದೇವತೆಗಳು ಕೂತಿದ್ದಾರೆ. ಕಾಲಲ್ಲಿ, ಕೈಯಲ್ಲಿ, ಕಣ್ಣಲ್ಲಿ, ಕಿವಿಯಲ್ಲಿ, ಮೂಗಲ್ಲಿ, ನಾಲಗೆಯಲ್ಲಿ. ಇದು ದೇವಲೋಕ, ಇದು ಸ್ವರ್ಗ, ಇದು ದೇವತೆಗಳ ಆವಾಸ ಭೂಮಿ, ಇದು ಎಲ್ಲ ಕಡೆ ದೇವತೆಗಳು ಇರ್ತಾರೆ. ಆದರೆ ಸಮಸ್ಯೆ ಏನು ಅಂತಂದರೆ ಆ ದೇವತಾ ಲೋಕಕ್ಕೆ ದೈತ್ಯರು ಪ್ರವೇಶ ಮಾಡ್ತಾರೆ. ದೈತ್ಯರು ಪ್ರವೇಶ ಮಾಡಿ ತಂದೆ ವೈಭವವನ್ನು, ಹಾಗಾಗಿ ದೇವತೆಗಳ ಪ್ರಭಾವಕ್ಕಿಂತ ಜಾಸ್ತಿಯಾಗಿ ದೈತ್ಯರ ಪ್ರಭಾವ ಈ ಪಿಂಡಾಂಡದಲ್ಲಿ, ಈ ದೇವತೆಗಳ ಸ್ವರ್ಗದಲ್ಲಿ ಅಂದರೆ ಈ ಶರೀರದಲ್ಲಿ ಅವರ ಪ್ರಭಾವ ನಾವು ನೋಡಬೇಕು. ಯಾಕೆಂತಂದರೆ ದೈತ್ಯರು ತನ್ನ ಹಾವಳಿ ಹೇಗೆ ಮಾಡ್ತಾರೆ, ಸ್ವರ್ಗಲೋಕದಲ್ಲಿ ಹೇಗೆ ಅಟ್ಯಾಕ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾದ್ರೆ ನಮ್ಮ ಶರೀರ ನೋಡಿದ್ರೆ ಗೊತ್ತಾಗುತ್ತೆ. ಕಣ್ಣಿನ ಮೇಲೆ ದೈತ್ಯರ ಪ್ರಭಾವ ಎಷ್ಟು, ಕಿವಿಯ ಮೇಲೆ ದಿನ ಬೆಳಗಾದರೆ ನಾವು ನೋಡಬೇಕು. ನಿನ್ನೆ ದಿವಸ ನನ್ನ ಕಣ್ಣು ಎಷ್ಟು ಒಳ್ಳೆಯ ಕೆಲಸ ಮಾಡಿದೆ, ಯಾವುದನ್ನು ನೋಡಬಾರದನ್ನು ನೋಡಿದೆ, ಕಿವಿಯಿಂದ ಎಷ್ಟು ಕೇಳಿದ್ದೇವೆ, ಕೇಳಬಾರದನ್ನು ಎಷ್ಟು ಕೇಳಿದ್ದೇವೆ, ನಾಲಿಗೆಯಲ್ಲಿ ಒಳ್ಳೆಯ ಮಾತು ಎಷ್ಟು ಆಡಿದ್ದೇವೆ, ಕೆಟ್ಟ ಮಾತು ನಮ್ಮಲ್ಲಿ ಎಷ್ಟು ಬಂದಿದೆ. ಇದನ್ನು ತುಲಾಭಾರ ಮಾಡಬೇಕು. ಬೆಳಗ್ಗೆ ಎದ್ದ ಕೂಡಲೇ ಮಾಡಿದರೆ ನಮಗೆ ಗೊತ್ತು, ಇವತ್ತು ನಾನು ಎಷ್ಟು ಬದಲಾವಣೆ ಆಗಬೇಕು ನಾವು ಚಿಂತನೆ ಮಾಡಬೇಕು. ಹಾಗೆ ದೈತ್ಯರ ಪೂಗ, ದೈತ್ಯರ ಸಮುದಾಯ ನಮ್ಮ ಮೇಲೆ ಎರಗಿ ಬರ್ತಾ ಇದೆ. ಹಾಗಾಗಿ ನಮ್ಮ ಸಾಧನೆಗಳು ನಾವು ಅದರಲ್ಲಿ ಹಿಂದೆ ಬಿದ್ದಿದ್ದೇವೆ. ನಮ್ಮಲ್ಲಿ ಆ ದೈತ್ಯರು ಒಳಗೆ ಪ್ರವೇಶ ಮಾಡಿದರೆ ಪಾಪ ಅವಿದ್ದ, ಈ ಮಾತನ್ನು ಸಂಕಲ್ಪಗದಲ್ಲಿ ಹೇಳ್ತಾರೆ. ಪಾಪ ಅವಿದ್ದ, ದೈತ್ಯರು ಪ್ರವೇಶ ಮಾಡಿದರೆ ಪಾಪ ಕೆಲಸಗಳು ಆಗ್ತವೆ. ನಾವೇನು ಪಾಪ ಕೆಲಸ ಮಾಡಬೇಕು ಅಂತ ಮನಸ್ಸಿನಿಂದ ಮಾಡುವುದಲ್ಲ, ಪಾಪ ಕೆಲಸ ನಡೆದು ಹೋಗ್ತದೆ ನಮ್ಮಿಂದ. ಯಾಕೆಂತಂದರೆ ದೈತ್ಯರು ಪ್ರವೇಶ ಮಾಡಿದ್ದರಿಂದ ದೇವತೆಗಳಿರ್ತಾರೆ, ಅವರ ಮೇಲೆ ದೈತ್ಯರ ಆಕ್ರಮಣ. ಹಾಗಾಗಿ ನಮ್ಮ ಕಣ್ಣು ಒಳ್ಳೆಯದನ್ನು ನೋಡ್ತದೆ, ಅದಕ್ಕಿಂತ ಜಾಸ್ತಿಯಾಗಿ ಕೆಟ್ಟದನ್ನು ನೋಡ್ತದೆ. ಕೆಟ್ಟದನ್ನು ನೋಡಿ ಕೆಟ್ಟ ಪಾಪವನ್ನು ಸಂಪಾದನೆ ಮಾಡಿ ನಮಗೆ ಕೊಡ್ತದೆ. ಕಿವಿ ಕೇಳಬಾರದನ್ನು ಕೇಳಿ ಪಾಪವನ್ನು ನಮಗೆ ತಂದು ಕೊಡ್ತದೆ. ಹಾಗಾಗಿ ಪಾಪದ ಪ್ರಹಾರ ನಮ್ಮ ಮೇಲೆ ನಿರಂತರ ನಡೀತದೆ. ಪಾಪದ ಬೆಟ್ಟ ದಿನಾ ನಾವು ಸಂಗ್ರಹ ಮಾಡ್ತೇವೆ. ಅದನ್ನು ದಿನಾ ನಾವು ನಮ್ಮ ಜೀವನದಲ್ಲಿ ಸಮೀಕ್ಷೆ ಮಾಡಿದರೆ ನಮಗೆ ಸ್ಫುಟವಾಗಿ ಗೊತ್ತಾಗ್ತದೆ. ಹಾಗಾಗಿ ಎಲ್ಲ ವಸ್ತುವಿನಲ್ಲಿ, ಎಲ್ಲ ದೇವತೆಗಳಲ್ಲಿ ಆ ದೈತ್ಯರ ಪ್ರವಾಹ, ದೈತ್ಯರ ಆಕ್ರಮಣ ಅರ್ಥಾತ್ ಪಾಪದ ಸಂಬಂಧ ನಮ್ಮಲ್ಲಿ ನಡೀತಾ ಇರ್ತದೆ. ಇದನ್ನು ನಾವು ವಾರಣೆ ಮಾಡಬೇಕಾಗಿದ್ದರೆ ಒಂದೇ ಒಂದು ಪರಿಹಾರ, ಅದೇನು ಅಂತಂದರೆ ಮುಖ್ಯಪ್ರಾಣದೇವರನ್ನು ಉಪಾಸನೆ ಮಾಡಬೇಕು. ದೈತ್ಯರು ಮುಖ್ಯಪ್ರಾಣದೇವರ ಮೇಲೆ ಎರಗಿ ಬರಲಿಕ್ಕೆ ಆಗುವುದಿಲ್ಲ. ಎಲ್ಲ ದೇವತೆಗಳ ಮೇಲೂ ಪ್ರವೇಶ ಮಾಡಿದ್ದಾರೆ, ಆದರೆ ಮುಖ್ಯಪ್ರಾಣದೇವರ ಮೇಲೆ ಅವರಿಗೇನೂ ಮಾಡಲಿಕ್ಕಾಗುವುದಿಲ್ಲ. ಅದನ್ನು ಉಪನಿಷತ್ತು ಒಂದು ಕಥೆಯ ಮೂಲಕ ನಮಗೆ ವಿವರಣೆ ಕೊಟ್ಟಿದೆ. ಮುಖ್ಯಪ್ರಾಣದೇವರ ಮೇಲೆ ಎರಗಿ ಬಂದರಂತೆ, ಕೊನೆಗೆ ಬಂದರಂತೆ. ಎಲ್ಲ ದೇವತೆಗಳ ಮೇಲೂ ಅವರ ಆಕ್ರಮಣ ನಡೆಯಿತು. ಎಲ್ಲ ದೇವತೆಗಳನ್ನು ಗೆದ್ದರು ದೈತ್ಯರು, ಆದರೆ ಒಬ್ಬರನ್ನು ಗೆಲ್ಲಿಕ್ಕಾಗಲಿಲ್ಲ ಅಂತೆ. ಉಪನಿಷತ್ತು ಹೇಳಿರತಕ್ಕಂತಹ ಕಥೆ ಇದು. ಮುಖ್ಯಪ್ರಾಣದೇವರನ್ನು ಗೆಲ್ಲಿಕ್ಕಾಗಲಿಲ್ಲ ಅಂತೆ. ಅದು ಹೇಗೆ ಅಂತಂದರೆ ಒಂದು ದೃಷ್ಟಾಂತ ಕೊಟ್ಟು ಮುಖ್ಯಪ್ರಾಣದೇವರ ಪ್ರಶಸ್ತಿಯನ್ನು ವಿವರಣೆ ಮಾಡಿದ್ದಾರೆ. ಒಂದು ಬಂಡೆಕಲ್ಲಿದೆ, ಆ ಬಂಡೆಕಲ್ಲಿನ ಮೇಲೆ ಮಣ್ಣಿನ ಒಂದು ರಾಶಿಯನ್ನು ಹಾಕಿ, ಮಣ್ಣಿನ ಹೆಂಟೆಯನ್ನು ಹಾಕಿ, ಮಣ್ಣಿನ ಹೆಂಟೆಯನ್ನು ಬಂಡೆಕಲ್ಲಿನ ಮೇಲೆ ಹಾಕಿ ಮಣ್ಣಿನ ಹೆಂಟೆ ಪುಡಿ ಪುಡಿ ಆಗ್ತದೆ. ಅಲ್ಲ, ಮಣ್ಣಿನ ಹೆಂಟಿನ ಮೇಲೆ
ಬಂಡೆಕಲ್ಲನ್ನು ಹಾಕಿ ಮಣ್ಣಿನ ಹೆಂಟೆನೇ ಪುಡಿಯಾಗುವುದು. ಈ ರಿಸಲ್ಟ್ ಒಂದೇ. ಯಾರ ಮೇಲೆ ಬಿದ್ದರೂ ಉತ್ತರ ಒಂದೇ. ಬಂಡೆಕಲ್ಲಿನ ಮೇಲೆ ಮಣ್ಣಿನ ರಾಶಿ ಬೀಳಲಿ, ಮಣ್ಣಿನ ರಾಶಿಯ ಮೇಲೆ ಬಂಡೆಕಲ್ಲು ಬೀಳಲಿ, ಪುಡಿ ಪುಡಿಯಾಗುವುದು ಬಂಡೆಕಲ್ಲಲ್ಲ, ಮಣ್ಣಿನ ಹೆಂಟೆನೇ. ಅದೇ ರೀತಿಯಾಗಿ ದೈತ್ಯರು ಮುಖ್ಯಪ್ರಾಣದೇವರ ಮೇಲೆ ಎರಗಿ ಬಂದರು. ಮುಖ್ಯಪ್ರಾಣದೇವರಿಗೇನೂ ಆಗಲಿಲ್ಲ, ದೈತ್ಯರೇ ಪುಡಿ ಪುಡಿಯಾದ್ರಂತೆ. ದೈತ್ಯರ ಮೇಲೆ ಮುಖ್ಯಪ್ರಾಣದೇವರು ಎರಗಿ ಬಂದರೆ ದೈತ್ಯರೇ ಪುಡಿ ಪುಡಿಯಾದ್ರಂತೆ. ಎರಡಕ್ಕೂ ಉತ್ತರ ಒಂದೇ ಅಂತ ಒಂದು ದೃಷ್ಟಾಂತ ಕೊಟ್ಟು ಹೇಳಿದರು. ಬಂಡೆಕಲ್ಲು ಮಣ್ಣಿನ ಒಂದು ಮುದ್ದೆ ಇದ್ದ ಹಾಗೆ ಅಂತ. ಮಣ್ಣಿನ ಮುದ್ದೆ ಯಾವುದೇ ಪ್ರಸಂಗದಲ್ಲಿ ಅದು ಪುಡಿ ಪುಡಿಯಾಗಬಲ್ಲದು. ಆದರೆ ಬಂಡೆಕಲ್ಲು ಮಾತ್ರ ಅದು ಗಟ್ಟಿ. ಅದು ಆಖಣಾಶ್ಮ ಅಂತ ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಏನು ಅಂದರೆ ಅದನ್ನು ಏನೂ ಮಾಡಲಿಕ್ಕಾಗದೇ ಇದ್ದದ್ದು. ಅಶ್ಮ ಅಂದರೆ ಕಲ್ಲು, ಬಂಡೆಕಲ್ಲು ಅಂತ ಅದನ್ನು ಹೋಲಿಸಿದರು. ಬಂಡೆಕಲ್ಲು ಪುಡಿ ಪುಡಿ ಆಗುವುದಿಲ್ಲ. ಬಂಡೆಕಲ್ಲಿನಂತಹ ಸಾಮರ್ಥ್ಯ ಅದು ಪ್ರಾಣದೇವರದ್ದು. ಬಂಡೆಕಲ್ಲು ನಮ್ಮ ಬುದ್ಧಿಗೆ ಹೇಳೋದು ಅಷ್ಟೇ. ಬಂಡೆಕಲ್ಲನ್ನು ಪುಡಿ ಪುಡಿ ಮಾಡುವವರು ಇರ್ತಾರೆ, ಇಲ್ಲ ಅಂತೇನೂ ಅಲ್ಲ. ಆದರೆ ಮುಖ್ಯಪ್ರಾಣದೇವರನ್ನು ಪುಡಿ ಮುಡಿ ಮಾಡಲಿಕ್ಕೆ ಆಗುವುದಿಲ್ಲ. ನಮಗೆ ಬಂಡೆಕಲ್ಲನ್ನು ಪುಡಿ ಪುಡಿ ಹೇಗೆ ಮಣ್ಣಿನ ಹೆಂಟೆಗೆ ಬಂಡೆಕಲ್ಲನ್ನು ಹೇಗೆ ಪುಡಿ ಪುಡಿ ಮಾಡಲಿಕ್ಕಾಗುವುದಿಲ್ಲ, ಮಣ್ಣಿನ ಹೆಂಟೆನೇ ಪುಡಿಯಾಗಿ ಹೋಗ್ತದೋ, ಮುಖ್ಯಪ್ರಾಣದೇವರ ಮೇಲೆ ಎರಗಿ ಬಂದ ದೈತ್ಯ ರಾಶಿ ಪುಡಿ ಪುಡಿ ಪುಡಿಯಾಗಿ ಹೋದರಂತೆ. ಹಾಗಾಗಿ ಮುಖ್ಯಪ್ರಾಣದೇವರಿಗೆ ಪ್ರಶಸ್ತಿ ಕೊಟ್ಟರು. ಆಖಣಾಶ್ಮ. ಅಶ್ಮ ಅಂದರೆ ಕಲ್ಲು, ಬಂಡೆಕಲ್ಲು. ಎಂಥ ಬಂಡೆಕಲ್ಲು? ಅದು ಖನನ ಮಾಡಲಿಕ್ಕಾಗದೇ ಇದ್ದ, ವಿದಾರಣೆ ಮಾಡಲಿಕ್ಕಾಗದಿದ್ದ, ಸೀಳಲಿಕ್ಕಾಗದೇ ಇದ್ದ, ಪುಡಿ ಮಾಡಲಿಕ್ಕಾಗದೇ ಇದ್ದ ಬಂಡೆಕಲ್ಲು ಅಂತ ಆ ಪ್ರಶಸ್ತಿಯನ್ನು ಕೊಟ್ಟರಂತೆ. ಆಕಣ ಅಶ್ಮ, ಚೆನ್ನಾಗಿ ಪುಡಿ ಪುಡಿ ಮಾಡಲಿಕ್ಕಾಗದೇ ಇದ್ದ ಅಶ್ಮ ಬಂಡೆಕಲ್ಲು ಅಂತ. ಹಾಗಾಗಿ ಮುಖ್ಯಪ್ರಾಣ ಶಕ್ತಿ ಅದು ದೈತ್ಯಪೂಗ ಅವಿದ್ದ. ಅಷ್ಟೇ ಅಲ್ಲ, ಪಾಪ ಅವಿದ್ದ, ಪಾಪದ ಲೇಪ ಅವರಿಗಿಲ್ಲ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದು. ಮುಖ್ಯಪ್ರಾಣದೇವರಲ್ಲಿ ದೈತ್ಯರ ಪ್ರವೇಶ ಇಲ್ಲ, ಕಲಿ ಪ್ರವೇಶ ಇಲ್ಲ. ಹಾಗಾಗಿ ಕೆಟ್ಟ ಕೆಲಸ ಅವರು ಮಾಡೋದಿಲ್ಲ. ಆದ್ದರಿಂದ ಪಾಪದ ಲೇಪ ಅವರಿಗೆ ಆಗುವುದಿಲ್ಲ, ಪಾಪ ಅಂಟಿಕೊಳ್ಳುವುದಿಲ್ಲ. ಅವರಾಗಲಿ ಅವರ ಅವತಾರಗಳಾಗಲಿ ನೀವು ನೋಡಿ, ಯಾರಿಗೂ ಮಣಿಯದೇ ಇರತಕ್ಕಂಥದ್ದು, ಎಂದೆಂದೂ ಸೋಲನ್ನು ಕಂಡರಿಯದೇ ಇರತಕ್ಕಂಥದ್ದು. ಹಾಗಾಗಿ ಪಾಪದ ನಂಟು ಇಲ್ಲದೇ ಇರತಕ್ಕಂಥದ್ದು. ಆ ಮುಖ್ಯಪ್ರಾಣದೇವರು ಪಾಪದ ಕೆಲಸ ಮಾಡಿದ್ದಕ್ಕೆ ಒಂದೇ ಒಂದು ಉದಾಹರಣೆ ನಮಗೆ ಉಪನಿಷತ್ತಲ್ಲಿ, ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ನಮಗೆ ಸಿಗುವುದಿಲ್ಲ. ಯಾಕೆಂತಂದರೆ ಅವರಿಗೆ ದೈತ್ಯರಿಗೆ ಮುಖ್ಯಪ್ರಾಣದೇವರ ಮೇಲೆ ಎರಗಿ ಬರಲಿಕ್ಕಾಗಲಿಲ್ಲ. ಹಾಗಾಗಿ ಮುಖ್ಯಪ್ರಾಣದೇವರು ಅದು ಬಲಿಷ್ಠರಾದ ದೇವರು. ದೈಹಿಕ ಬಲ, ಆತ್ಮಬಲ, ಮನೋಬಲ ಎಲ್ಲವನ್ನೂ ಮೈಗೂಡಿಸಿಕೊಂಡವರು ಆಕಣಾಶ್ಮರು. ಈ ಉಪಾಸನೆ ದಿನನಿತ್ಯ ನಾವು ಮಾಡಬೇಕಾದ್ದು. ಆಕಣಾಶ್ಮ ಮುಖ್ಯಪ್ರಾಣ ಅಂತ ನಾವು ಉಪಾಸನೆ ಮಾಡಿದರೆ ನಮಗೆ ಯೋಗ್ಯತೆಗೆ ಅನುಗುಣವಾದ ಬಲವನ್ನು ಅವರು ಕೊಡ್ತಾರೆ. ನಮಗೂ ಅಷ್ಟೇ. ಆ ದೈತ್ಯರು ಕಿರಿಕಿರಿ ಮಾಡೋದು, ಕೀಟ್ಲೆ ಕೊಡೋದು ಸ್ವಲ್ಪ ಕಡಿಮೆ ಮಾಡ್ತಾರೆ. ದೈತ್ಯರು ನಮ್ಮ ಹತ್ರ ಬರುವಾಗ ಆಕಣಾಶ್ಮ ಅಂತ ಒಂದು ಸಲ ನೆನಪು ಮಾಡಿದರೆ ಆವಾಗ ಅವರು ನಮ್ಮ ರಕ್ಷಣೆ ಮಾಡ್ತಾರೆ. ಒಳ್ಳೆಯ ಬಲವನ್ನು, ನಮಗೆ ತಾಕತ್ತನ್ನು ನಮಗೆ ಅವರು ಅನುಗ್ರಹಿಸ್ತಾರೆ. ಆಕಣಾಶ್ಮನ ಅಂದರೆ ದೈತ್ಯರ ಯಾವುದೇ ರೀತಿಯಾದ ಹಾವಳಿ ಅಂದರೆ ಬಾಧೆ, ಪೀಡೆ ನಮ್ಮ ಮೇಲೆ ಆಗದೆ ಇರಬೇಕಾದ್ರೆ ಆ ಆಕಣಾಶ್ಮ, ಆ ಮುಖ್ಯಪ್ರಾಣದೇವರು ಅವರ ಆ ವಿಶಿಷ್ಟವಾದ ಆ ಸಾಮರ್ಥ್ಯ ಅದು ಉಪನಿಷತ್ತಿನಲ್ಲಿ ವಿಶೇಷವಾಗಿ ಪ್ರತಿಪಾದ್ಯಮಾನವಾಗಿರತಕ್ಕಂಥದ್ದು. ಮುಖ್ಯ ಪ್ರಾಣ ಅಂತ ಅವರನ್ನು ನಾವು ಉಪಾಸನೆ ಮಾಡಬೇಕಾದ್ದು. ಅವರ ತಾಕತ್ತು, ಬಲ, ಎರಡು ರೀತಿಯಾದ ಬಲ. ದೈತ್ಯರು ಆಕ್ರಮಣೆ ಮಾಡಿದರೂ ದೇಹಕ್ಕೇನೂ ಆಗಲಿಲ್ಲ. ದೈತ್ಯರಿಗೆ ಎರಡು ಸ್ವಭಾವ ಇದೆ. ಒಳಗೆ ಮನಸ್ಸಿನಲ್ಲಿ ಪ್ರವೇಶ ಮಾಡಿ ಅವರಿಗೆ ಜ್ಞಾನ ಬಾರದಿದ್ದಾಗೆ ಮಾಡುವ ಶಕ್ತಿ ದೈತ್ಯರಿಗಿದೆ. ಕೆಲಸ ನಾವು ಹೇಳೋದುಂಟು, ನನ್ನ ತಲೆ ಕೆಲಸ ಮಾಡುವುದಿಲ್ಲ, ಏನು ಮಾಡಲಿಕ್ಕಾಗುವುದಿಲ್ಲ ಅಂತ. ಇದೆಲ್ಲ ಸಮಸ್ಯೆಗಳು ಮುಖ್ಯಪ್ರಾಣದೇವರಿಗೆ ಇಲ್ಲ. ಯಾಕೆಂದರೆ ಅವರು ಬಲಿಷ್ಠರು ಅಂತ. ಒಂದು ಉಪನಿಷತ್ನಲ್ಲಿ ವಾಕ್ಯ ಇದೆ. ಎರಡು ಮೂರು ಕಡೆ ಈ ವಾಕ್ಯ ಬರ್ತದೆ. ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ. ನಮಗೆ ದೇವರು ಸಿಗಬೇಕು. ದೇವರು ಸಿಗಬೇಕಾದ್ರೆ ಏನು ಬೇಕು? ನಮಗೆ ಬಲ ಬೇಕು ಅಂತ ಹೇಳ್ತಾರೆ.
ಸಾಮಾನ್ಯವಾಗಿ ಎಲ್ಲ ಹೇಳುವುದುಂಟು, ಬಲ ಹಿಡ್ಕೊಂಡು ಏನು ಮಾಡೋದು ನಾವು ಅಂತ. ಉಪನಿಷತ್ತು ಹೇಳುತ್ತೆ, ನಾಯಮಾತ್ಮ, ಆತ್ಮ ಅಂದರೆ ದೇವರು, ಬಲಹೀನೇನ ಲಭ್ಯ, ಯಾರಿಗೆ ಬಲ ಇಲ್ಲ ಅವರಿಗೆ ದೇವರು ಸಿಗುವುದಿಲ್ಲ. ಅದು ಹೌದು ನೋಡಿ. ದೇಹದಲ್ಲಿ ಬಲ ಇಲ್ಲ ಅಂತ ಆದರೆ ದೇವಸ್ಥಾನಕ್ಕೆ ಬರಲಿಕ್ಕೇ ಆಗುವುದಿಲ್ಲ. ಕೈಯಲ್ಲಿ ತಾಕತ್ತಿಲ್ಲ ಅಂದರೆ ದಾನ ಧರ್ಮ ಮಾಡಲಿಕ್ಕೇ ಆಗುವುದಿಲ್ಲ. ಇಂದ್ರಿಯಗಳಿಗೆ ಬಲ ಇಲ್ಲ ಅಂತ ಆದರೆ ಏನು ಸಾಧನೆ ಮಾಡಲಿಕ್ಕಾಗುತ್ತೆ? ಮನೋಬಲ ಇಲ್ಲ ಅಂದರೆ ಏನೂ ಮಾಡಲಿಕ್ಕಾಗುವುದಿಲ್ಲ. ಉಪನಿಷತ್ತು ಚೆನ್ನಾಗಿ ಹೇಳಿದೆ, ನಾಯಮಾತ್ಮ ಬಲಹೀನೇನ ಲಭ್ಯ, ದೇಹದ ಬಲ ಆಗಲಿ ಮನಸ್ಸಿನ ಬಲ ಆಗಲಿ ಇಲ್ಲದಿದ್ದರೆ ನಮ್ಮಿಂದ ಸಾಧನೆ ನಡೆಯುವುದಿಲ್ಲ. ಹಾಗಾಗಿ ಬಲ ಅನ್ನುವಂಥದ್ದು ಬೇಕು ನಮಗೆ. ಆದರೆ ಇದರೊಟ್ಟಿಗೆ ನಾವು ಗಮನಿಸಬೇಕಾದ ಒಂದು ಅಂಶ ಇದೆ. ನಾಯಮಾತ್ಮ ಬಲಹೀನೇನ ಲಭ್ಯ ಅಂತಂದರೆ, ಬಲ ಇದೆ ಅಂತಂದರೆ ದೇವರು ಸಿಗ್ತಾನ? ಈ ದುರ್ಯೋಧನನ ಬಲ ಕಡಿಮೆನೂ ಅಲ್ಲ, ಬಲ ಇದೆ. ರಾವಣನ ಸಾಮರ್ಥ್ಯ ಕಡಿಮೆನೂ ಉಂಟ, ಆದರೆ ದೇವರು ಸಿಕ್ಕಿದ್ನ? ಬಲಹೀನೇನ ಲಭ್ಯ, ಬಲ ಇದೆ, ಯಾಕೆ ಸಿಗಲಿಲ್ಲ? ಬಲ ಎಂಬ ಶಬ್ದಕ್ಕೆ ಬಲದೇವತೆ ಅಂತ ಅರ್ಥ. ನಾಯಮಾತ್ಮ ಬಲಹೀನೇನ ಲಭ್ಯ ಅಂತಂದರೆ ಆ ಬಲದೇವತೆಯಾದ ಮುಖ್ಯಪ್ರಾಣ ದೇವರ ಅನುಗ್ರಹ ಇಲ್ಲ ಅಂತಾದರೆ ಭಗವಂತ ಸಿಗುವುದಿಲ್ಲ. ನಾಯಮಾತ್ಮ ಬಲಹೀನೇನ ಲಭ್ಯ, ಆ ಬಲದೇವತೆಯಾದಂತಹ ಮುಖ್ಯಪ್ರಾಣ ದೇವರ ಅನುಗ್ರಹ ಯಾರಿಗಿದೆ ಅವರಿಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಹಾಗೆ ಬಲದೇವತೆಯ ಅನುಗ್ರಹ ನಮಗೆ ಬೇಕು. ನಾಯಮಾತ್ಮ ಬಲಹೀನೇನ ಅಂದರೆ ಬಲ ಬಳಿತಾ ಸೂಕ್ತ ಪ್ರತಿಪಾದ್ಯನಾದ ಬಲಸ್ವರೂಪಿಯಾದ ಜ್ಞಾನಸ್ವರೂಪಿಯಾದ ಮುಖ್ಯಪ್ರಾಣದೇವರು ಹೀನ ಒಂದು ವೇಳೆ ಇಲ್ಲ ಅಂತಾದರೆ ನಮಗೆ ಭಗವಂತ ನಮಗೆ ಸಿಗುವುದಿಲ್ಲ. ಇದಕ್ಕೆ ನಾವು ಪುರಾಣಗಳ ಇತಿಹಾಸಗಳ ಕಥೆಯನ್ನು ನಾವು ಜೋಡಿಸಿಕೊಂಡರೆ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ದೈತ್ಯರ ಜೊತೆಗೆ ಸೇರಿಕೊಂಡವ, ಆದರೆ ಮುಖ್ಯಪ್ರಾಣದೇವರ ಸಹಕಾರ ಸಿಕ್ಕಿದರೆ ಹೇಗೆ ಭಗವಂತನ ಹತ್ರ ಬರ್ತಾರೆ ಅಂತ. ಉದಾಹರಣೆಗೆ ಚಿಕ್ಕ ಕತೆ ನಮಗೆಲ್ಲ ಗೊತ್ತಿದ್ದ ಅಂಶ ಅಂತಂದರೆ ವಿಭೀಷಣನ ಕಥೆ. ವಿಭೀಷಣ ಚಿರಂಜೀವಿ. ಆ ಚಿರಂಜೀವಿಯಾದಂತಹ ವಿಭೀಷಣ ಅವನಿಗೆ ರಾಮದೇವರು ಸಿಕ್ಕಿದ್ರು. ಹೇಗೆ ಸಿಕ್ಕಿದ್ರು? ಅವನು ಇದ್ದದ್ದು ರಾವಣನ ಸಹೋದರನಾಗಿ ಲಂಕೆಯಲ್ಲಿ, ರಾವಣನ ಭೋಗದ ಭೂಮಿಯಲ್ಲಿ ವಿಭೀಷಣ ಇದ್ದದ್ದು. ಆದರೆ ವಿಭೀಷಣನಿಗೆ ರಾಮದೇವರು ಸಿಕ್ಕಿದರು. ವಿಭೀಷಣ ಬಂದ, ರಾಮದೇವರ ಹತ್ರ ಹೇಳಿದ, ನನ್ನನ್ನು ಸ್ವೀಕಾರ ಮಾಡು ಅಂತ. ರಾಮದೇವರು ಅಲ್ಲಿದ್ದ ಎಲ್ಲ ಕಪಿಗಳ ಮುಖ ನೋಡಿದರು. ಕಪಿಗಳು ಅಂದರೆ ಬರೀ ಮಂಗಗಳಲ್ಲ, ಎಲ್ಲ ದೇವತೆಗಳೇ. ಒಬ್ಬೊಬ್ಬ ದೇವತೆ ಅಲ್ಲಿ ಒಂದೊಂದು ಕಪಿಯಾಗಿ ಅಲ್ಲಿ ಬಂದಿದ್ದಾರೆ. ಹಾಗಾಗಿ ಆ ಕಪಿಗಳ ಮುಖವನ್ನು ದೇವರು ನೋಡಿದಂತೆ. ಎಲ್ಲರೂ ಅಂಗದ ಇರ್ಬೋದು, ಜಾಂಬವಂತ ಇರ್ಬೋದು, ಎಲ್ಲರೂ ಹೇಳಿದರು, ಶತ್ರು ಸದನಾದ ಉಪಯಾತ ಏಷಃ, ರಾವಣನ ಲಂಕೆಯಿಂದ ಬಂದವ ಇವನು ಗೂಢಚಾರಿ. ನಮ್ಮ ಪಕ್ಷಕ್ಕೆ ಸೇರಿದರೆ ನಮ್ಮ ಏನು ದೌರ್ಬಲ್ಯ ಇದೆ ಅದನ್ನೆಲ್ಲ ಹೇಳ್ತಾನೆ, ನಮ್ಮ ರಹಸ್ಯ ಅದನ್ನೆಲ್ಲ ಲಂಕೆಯಲ್ಲಿ ತಿಳಿಸಿ ನಮಗೆ ತೊಂದರೆ ಮಾಡ್ತಾನೆ. ಇವನು ಖಂಡಿತ ಸ್ವೀಕಾರ ಮಾಡಬಾರ್ದು ಅಂತ ಎಲ್ಲ ಆ ಕಪಿಗಳು ಘೋಷಣೆ ಮಾಡ್ತಾರೆ. ಹನುಮಂತ ದೇವರು ಹೇಳ್ತಾರೆ ರಾಮನ ಹತ್ರ. ರಾಮದೇವರು ನೋಡ್ತಾರೆ ಹನುಮಂತನ ಮುಖ, ಹನುಮ ನಿನ್ನ ಅಭಿಪ್ರಾಯ ಏನು ಅಂತ. ಹನುಮಂತ ದೇವರು ಹೇಳ್ತಾರೆ, ಸ್ವಾಮಿ ನಿಮಗೇನು ಕೊರತೆ, ನಿಮ್ಮ ಬಲ ಅದು ಏನದು, ಹಾಗೆ ನಿಮ್ಗೆ ಯಾರೂ ಬೇಡ, ಆದರೆ ಇವನಿಗೆ ನೀವು ಬೇಕು. ಇವನು ಬಂದದ್ದು ನಿಮಗೋಸ್ಕರ ಬಂದಿದ್ದಾನೆ, ನಿಮ್ಮ ಮೇಲೆ ಪ್ರೀತಿಯಿಂದ ಬಂದಿದ್ದಾನೆ ಅಂತ ಬಲದೇವತೆ ಹನುಮಂತ ದೇವರು ಹೇಳಿದರು. ರಾಮದೇವರು ಅಷ್ಟು ಕಪಿಗಳು ಸೇರಿದ್ದರು, ಅವರ ಮಾತನ್ನು ಸ್ವೀಕಾರ ಮಾಡಲಿಲ್ಲ. ಹನುಮಂತ ದೇವರು ಹೇಳಿದರು, ಒಬ್ಬರು ಹೇಳಿದರು, ಆ ಮಾತನ್ನು ಸ್ವೀಕಾರ ಮಾಡಿದರು. ಹನುಮನ ಮಾತು ರಾಮದೇವರು ಸ್ವೀಕಾರ ಮಾಡಲಿಕ್ಕೆ ಕಾರಣ ಆಯಿತು. ನಾಯಮಾತ್ಮ ಬಲಹೀನೇನ ಲಭ್ಯ, ಒಂದು ವೇಳೆ ಆ ಬಲದೇವತೆಯಾದ ಹನುಮಂತ ದೇವರ ಅನುಗ್ರಹ ವಿಭೀಷಣನಿಗೆ ಇಲ್ಲದೆ ಹೋಗಿದ್ದರೆ ರಾಮದೇವರ ಪ್ರಾಪ್ತಿ ಅವನಿಗೆ ಆಗ್ತಿರಲಿಲ್ಲ. ರಾಮದೇವರ ಪ್ರಾಪ್ತಿ ಆಗದೇ ಹೋಗಿದ್ದರೆ ಲಂಕೆಯ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಆಗ್ತಿರಲಿಲ್ಲ. ಲಂಕೆಯಲ್ಲಿ ಪಟ್ಟಾಭಿಷೇಕ ಆಗದೇ ಹೋಗಿದ್ದರೆ ಇವತ್ತು ತೈಲಾಭ್ಯಂಗ ಮಾಡುವಾಗ ಅಷ್ಟಮಸ್ತು ವಿಭೀಷಣ, ಆ ಚಿರಂಜೀವಿ ವಿಭೀಷಣ ನೆನಪಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತೂ ಚಿರಂಜೀವಿಯಾಗಿ ವಿಭೀಷಣ ಇದ್ದಾನೆ ಅಂತಾದರೆ ರಾಮನ ಅನುಗ್ರಹ. ರಾಮನ ಅನುಗ್ರಹಕ್ಕೆ ಕಾರಣವಾದ್ದು ಹನುಮನ ಅನುಗ್ರಹ. ಆದ್ದರಿಂದ ಬಲಹೀನೇನ ಲಭ್ಯ, ಯಾರು ಬಲಹೀನರು ಅವರಿಂದ ಭಗವಂತ ಪ್ರಾಪ್ಯನಾಗುವುದಿಲ್ಲ. ಯಾರಿಗೆ ಬಲ ಇದೆ, ಬಲದೇವತೆಯ ಅನುಗ್ರಹ ಇದೆ, ಅವನಿಗೆ ಮಾತ್ರ ರಾಮ ಸಿಗ್ತಾನೆ. ಅಲ್ಲ, ರಾಮದೇವರಾದರೂ ಕೂಡ ಒಬ್ಬನ ಮಾತು ಗೋಸ್ಕರವಾಗಿ ಅಷ್ಟೂ ಕಪಿಗಳ ಮಾತನ್ನು ಯಾಕೆ ತಳ್ಳಿ ಹಾಕಿದ?
ಸ್ವಲ್ಪ ದಾಕ್ಷಿಣ್ಯ ಮುಜುಗುರಾದರೂ ಆಗಬೇಕಿತ್ತಾ ಇಲ್ವಾ? ಇಷ್ಟು ಜನ ಹೇಳಿದ್ದಾರೆ. ನಮ್ಮಲ್ಲಿ ನೋಡಿ, ಒಂದು ಓಟ್ ಬಿದ್ದರೆ ಯಾರಾದರೂ ಅದನ್ನು ಸ್ವೀಕಾರ ಮಾಡ್ತಾರೆ. 2/3 ಮೆಜಾರಿಟಿ ಬೇಕು ನಮಗೆ. ರಾಮದೇವರು ಏನಿಲ್ಲ, ಒಬ್ಬ ಹನುಮ ಹೇಳಿದ ಆಯಿತು ಅಂತ ವಿಭೀಷಣನನ್ನು ಸ್ವೀಕಾರ ಮಾಡಿದ. ಪಾರ್ಲಿಮೆಂಟಲ್ಲಿ ಅದು ಪಾಸಾಗಬೇಕಾ ಬೇಡ, ಮಾಡಲೇ ಇಲ್ಲ. ಒಬ್ಬ ಹನುಮ ಹೇಳಿದ್ದಕ್ಕೆ ಆಯಿತು ಅಂತ ಒಪ್ಪಿಕೊಂಡ. ಏನಿರ್ಬೋದು ಇದಕ್ಕೆ ಕಾರಣ? ಇವರು ಯಾರು ಲಂಕೆಗೆ ಹೋಗಿ ಬಂದವರಲ್ಲ, ಈ ಕಪಿಗಳು ಇಲ್ಲೇ ಕೂತವರು. ಹನುಮಂತ ದೇವರು ಏನು ಹೇಳಿದ್ದಾರೆ ಕತೆ, ಅದರ ಬೇಸ್ನಲ್ಲಿ ಮಾತಾಡುವವರು ಇವರೆಲ್ಲ. ಯಾರು ನೋಡದಿದ್ದವರು, ಲಂಕೆಯ ಪರಿಚಯ ಇರದಿದ್ದವರು, ಲಂಕೆಯ ಬಗ್ಗೆ ತೀರ್ಮಾನ ಮಾಡಿಕೊಡುವವರು. ರಾವಣ ಕೆಟ್ಟವ, ವಿಭೀಷಣ ಕೆಟ್ಟವ, ಇವರು ಹೇಗೆ ತೀರ್ಮಾನ ಮಾಡಿದರು? ಇವರಿಗೇನು ಗೊತ್ತು? ಯಾರಾದರೂ ಹೋಗಿ ಬಂದವರಿದ್ದಾರಾ? ಹೋಗಿ ಬಂದವ ಹನುಮ ಮಾತ್ರ. ನೋಡಿ ಬಂದವ, ಇಡೀ ಲಂಕೆಯನ್ನು ಪರಿಶೀಲನೆ ಮಾಡಿದ್ದ. ಇಡೀ ಲಂಕೆಯಲ್ಲಿ ಅವನಿಗೆ ಕಂಡದ್ದು ಒಂದೇ ಒಂದು ಶಕ್ತಿಯಲ್ಲಿ, ರಾಮನ ಪರವಾಗಿದ್ದದ್ದು ವಿಭೀಷಣನ ಮನೆ ಮಾತ್ರ, ಮತ್ತು ಯಾವ ಮನೆಯೂ ಅಲ್ಲ. ಆ ವಿಭೀಷಣನ ಬಗ್ಗೆ ಸರಿಯಾದಂತಹ ಜ್ಞಾನ ಹನುಮಂತ ದೇವರಿಗಿತ್ತು. ಹಾಗಾಗಿ ಲಂಕೆಯ ಬಗ್ಗೆ ಕೂಲಂಕಷವಾದಂತಹ ಜ್ಞಾನ ಇರತಕ್ಕಂತಹ ವಿಭೀಷಣ ಬಂದು ಹೇಳಿದ, ರಾಮ, ವಿಭೀಷಣ ಸ್ವೀಕಾರ ಮಾಡಬೇಕು, ಅವನಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ರಾಮದೇವರು ಸ್ವೀಕಾರ ಮಾಡಿದರು. ಯಾಕೆ ಸ್ವೀಕಾರ ಮಾಡಿದರು? ಯಾವ ಕಪಿಗಳು ಮಾತಾಡಲಿಲ್ಲ ಅಂತೆ. ರಾಮ, ನೀನು ಹನುಮ ಹೇಳಿದ್ದಕ್ಕೆ ಒಪ್ಪಿಗೆ ಕೊಟ್ಟಿದ್ದಿ, ನಮ್ಮ ಇಷ್ಟು ಜನರ ಮಾತನ್ನು ತಳ್ಳಿ ಹಾಕಿದ್ದೆ, ನಾನು ಬಹಿಷ್ಕಾರ ಹಾಕ್ತೇವೆ ಅಂತ ಯಾವ ಕಪಿಯೂ ಮಾತಾಡಲಿಲ್ಲ ಅಂತ. ಯಾಕೆ ಅಂತಂದರೆ, ರಾಮದೇವರು ಯಾಕೆ ಒಪ್ಪಿದರು ಹನುಮನ ಮಾತು ಅಂತಂದರೆ, ಹನುಮ ಲಂಕೆಯಲ್ಲಿ ಹೋಗಿ ವಿಭೀಷಣನ ಪೂರ್ಣವಾದಂತಹ ಪರಿಚಯವನ್ನು ಪಡೆದವ. ಅವನು ಹೇಳ್ತಾನೆ ಅಂತಂದರೆ ಇದು ಗ್ರಾಹ್ಯವಾದಂತಹ ಮಾತು. ಹಾಗಾಗಿ ರಾಮನಿಗೆ ಹನುಮನ ಮಾತು ತುಂಬ ಇಷ್ಟ ಆಯಿತು. ಬಲದೇವತೆ ಅಂದರೆ ಅದು. ಅವನಿಗೆ ಏನು ಬಲ ಇದೆ ಅಂತಂದರೆ, ಪ್ರಾಣದೇವರಿಗೆ ಎಲ್ಲವನ್ನೂ ನೋಡ್ತಾರೆ, ನೋಡಿ ಭಗವಂತನಿಗೆ ತಿಳಿಸ್ತಾರೆ, ಇವ ಆಗ್ಬೋದು, ಇವ ಆಗಬಾರ್ದು ಅಂತ. ಬಲ ಅಂತಂದರೆ ದರ್ಶನದ ಬಲ. ಇಡೀ ಜಗತ್ತಿನ ಜ್ಞಾನ ಇದೆ, ಸರ್ವಜ್ಞರವರು. ಆ ಮುಖ್ಯಪ್ರಾಣದೇವರು ಅವರು ಸರ್ವಜ್ಞರಾದ್ದರಿಂದ ಯಾರ್ಯಾರು ಹೇಗೆ ಅಂತ ಗೊತ್ತು. ಡಾಕ್ಟ್ರು ಹೇಗೆ ಪರೀಕ್ಷೆ ಮಾಡ್ತಾರೆ, MRI ಎಲ್ಲ ಪರೀಕ್ಷೆ ಮಾಡ್ತಾರೆ, ಒಳಗೇನಿದೆ ಅಂತ ಗೊತ್ತಾಗ್ತದೆ. ಅದರಲ್ಲಿಯೂ ಗೊತ್ತಾಗದೇ ಇರಬಹುದು. ಆದರೆ ಹನುಮಂತ ದೇವರ ಸ್ಕ್ಯಾನಿಂಗಿಗೆ ಸಿಗದಿದ್ದ ವಸ್ತುವೇ ಇಲ್ಲ. ಎಲ್ಲರನ್ನೂ ಪರೀಕ್ಷೆ ಮಾಡಿ ಯಾರ್ಯಾರು ಎಷ್ಟೆಷ್ಟು ಅಂತ ಎಲ್ಲ ಅವರಿಗೆ ಗೊತ್ತಿದ್ದರಿಂದ ಭಗವಂತನಿಗೆ ನಿವೇದಿಸ್ತಾರೆ. ಇವನನ್ನು ಸ್ವೀಕಾರ ಮಾಡು, ಸ್ವೀಕಾರ ಮಾಡ್ತಾರೆ. ಬೇಡ ಬಿಡು ಅಂತಂದರೆ ಬಿಟ್ಟು ಬಿಡ್ತಾರೆ. ಇದು ನಮಗೊಂದು ಪಾಠ. ಏನು ಪಾಠ? ನಾಯಮಾತ್ಮ ಬಲಹೀನೇನ ಲಭ್ಯ. ನಮಗೆ ಹನುಮಂತ ದೇವರು ಇಲ್ಲದಿದ್ದರೆ ನಮಗೆ ಒಳ್ಳೆಯ ವಸ್ತು ನಮಗೆ ಸಿಗುವುದಿಲ್ಲ. ಒಳ್ಳೆಯ ವಸ್ತು ಸಿಗಬೇಕು ಅಂತಾದರೆ ಹನುಮಂತ ದೇವರನ್ನು ಉಪಾಸನೆ ಮಾಡಬೇಕು. ಹಾಗಾಗಿ ಇಲ್ಲಿ ಮುಖ್ಯಪ್ರಾಣ ದೇವರು ಇದ್ದಾರೆ. ಆ ಮುಖ್ಯಪ್ರಾಣ ದೇವರ ಹತ್ರ ನಾವು ಹೇಳಿದರೆ, ಸ್ವಾಮಿ ಮುಖ್ಯಪ್ರಾಣ, ಕೃಷ್ಣನ ಅನುಗ್ರಹ ಆಗಲಿ, ದೇವರ ಅನುಗ್ರಹ ಆಗಲಿ ಅಂತ ಮುಖ್ಯಪ್ರಾಣ ದೇವರು ಹೇಳಿದರೆ, ಇನ್ಫ್ಲೂಯೆನ್ಸ್ ಮಾಡಿದರೆ, ಅವರ ಪ್ರಭಾವದಿಂದಾಗಿ ನಮಗೆ ಭಗವಂತನ ದರ್ಶನ, ಎಲ್ಲ ಒಳ್ಳೆಯ ದರ್ಶನ ನಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಬಲಹೀನರಾಗಬಾರ್ದು, ನಾವು ಬಲವಂತರಾಗಬೇಕು. ನಾವು ಬಲವಂತರ ಆಗಬೇಕಾದ್ರೆ ಮುಖ್ಯಪ್ರಾಣ ದೇವರ ಅನುಗ್ರಹವೇ ನಮಗೆ ದೊಡ್ಡ ಬಲ. ಆ ಮುಖ್ಯಪ್ರಾಣನ ಬಲ ಬಂತು ಅಂದರೆ ನಾವು ಬಲವಂತರಾಗ್ತೇವೆ. ನಾವು ಬಲಿಷ್ಠರಾದರೆ ಬಲವಂತರಿಗೆ ಭಗವಂತ ಸಿಗ್ತಾನೆ. ದೇವರು ಸಿಗಬೇಕಾದ್ರೆ ಬಲಹೀನೇನ ಲಭ್ಯ ಅಂತಂದರೆ ದುಡ್ಡಿನ ಬಲ, ಅಧಿಕಾರದ ಬಲ, ಗುಂಪುಗಾರಿಕೆಯ ಬಲ, ಇದು ಯಾವುದೂ ಉಪಯೋಗ ಇಲ್ಲ. ಬಲಹೀನ ಅಂತಂದರೆ ಬಲ ಅಂತಂದರೆ ಈ ಬಲ, ಆ ಮುಖ್ಯಪ್ರಾಣ ದೇವರ ಬಲ. ಯಾರಿಗೆ ಮುಖ್ಯಪ್ರಾಣ ದೇವರ ಬಲ ಇದೆ ಅವರಿಗೆ ಭಗವಂತನ ಅನುಗ್ರಹ ಇದೆ. ಮುಖ್ಯಪ್ರಾಣ ದೇವರ ಅನುಗ್ರಹ ಇದ್ದರೆ, ಬಲದೇವತೆಯ ಅನುಗ್ರಹ ಇದ್ದರೆ ಸಾಧನೆಗೆ ಬೇಕಾದ ಈ ಶರೀರದ ಬಲ, ಒಳಗಿನ ಇಂದ್ರಿಯಗಳ ಬಲ, ಮನೋಬಲ ಅದೆಲ್ಲ ನಮಗೆ ಸಿದ್ಧಿಸ್ತದೆ. ಆ ದೃಷ್ಟಿಯಲ್ಲಿ ಮುಖ್ಯಪ್ರಾಣ ದೇವರ ಸಂಬಂಧ ನಮಗೆ ಮುಖ್ಯವಾಗಿ ಬೇಕಾದ್ದು. ನಮ್ಮ ಉಪಾಸನೆಯಲ್ಲಿ ಬಲ ಯಾವುದು ಅಂತಂದರೆ ಮುಖ್ಯಪ್ರಾಣ ದೇವರ ಬಲ ಇರಬೇಕು. ಯಾವ ಉಪಾಸನೆಯಲ್ಲಿ ಮುಖ್ಯಪ್ರಾಣ ದೇವರು ಸೇರಿಕೊಂಡಿರುವುದಿಲ್ಲ ಆ ಉಪಾಸನೆ ಅದು ದುರ್ಬಲ ಆಗ್ತದೆ. ಅದು ಒಳ್ಳೆಯ ಬಲ ಆಗಬೇಕಾಗಿದ್ದರೆ ಅಲ್ಲಿ ಮುಖ್ಯಪ್ರಾಣ ದೇವರ ಅನುಗ್ರಹ ಸೇರಿಕೊಂಡಿರಬೇಕು. ಹಾಗಾಗಿ ಮುಖ್ಯಪ್ರಾಣ ದೇವರ ಜೊತೆಗೆ ಅವರ ಅಂತರ್ಯಾಮಿಯಾಗಿ ಭಗವಂತನ ಉಪಾಸನೆ ಮಾಡಿದರೆ, ಮುಖ್ಯಪ್ರಾಣ ದೇವರ ಮೂಲಕ ನಾವು ಭಗವಂತನನ್ನು ಉಪಾಸನೆ ಮಾಡಿದರೆ ಭಗವಂತ ಆ ಪೂಜೆಯನ್ನು ಆ ಎಲ್ಲವನ್ನೂ ಕೂಡ ಭಗವಂತ ಸ್ವೀಕರಿಸ್ತಾನೆ. ಹಾಗಾಗಿ ಈ ಕಠೋಪನಿಷತ್ತು ಹೇಳಿದ ಮಾತು ಅಂದರೆ ಯಮದೇವರು ಹೇಳಿರ್ತಕ್ಕಂತಹ ಮಾತು ಭಾಳ ಮುಖ್ಯವಾದ ಮಾತು. ಯಾರಿಗೂ ಹೆದರದಿದ್ದರೂ ಒಬ್ಬನಿಗೆ ಹೆದರಿಯೇ ಹೆದರ್ತೇವೆ, ಅದೇ ಆ ಯಮ.
ಯಮ ಅಂತಂದರೆ ಭಯಪಡ್ತಾರೆ, ಸಾವು ಅಂದರೆ ಭಯಪಡ್ತಾರೆ. ಕೊರೋನಾ ಅಂದರೆ ಯಾರು ಭಯಪಡೋದಿಲ್ಲ? ಯಮನಿಗೆ ಯಾರು ಹೆದರೋದಿಲ್ಲ? ಯಮನಿಗೆ ಪ್ರತಿಯೊಬ್ಬರೂ ಹೆದರ್ತಾರೆ. ಅಂತ ಯಮದೇವರು ಹೇಳೋದು ಒಳ್ಳೆಯ ಮಾತು ಹೇಳ್ತಾರೆ, ನಾಯಮಾತ್ಮ ಬಲಹೀನೇನ ಲಭ್ಯ. ಬಲಹೀನರಿಂದ ಭಗವಂತ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಮುಖ್ಯಪ್ರಾಣದೇವರ ಬಲ ಇಲ್ಲ ಅಂಥವರಿಗೆ ಭಗವಂತ ಸಿಗುವುದಿಲ್ಲ, ಭಗವಂತನ ಅನುಗ್ರಹ ಸಿಗುವುದಿಲ್ಲ, ಬೇಕಾದ ದರ್ಶನ ಜ್ಞಾನ ನಮಗೆ ಸಿಗುವುದಿಲ್ಲ ಅಂತ. ಹಾಗಾಗಿ ಆ ಬಲವಂತನಾದ ಮುಖ್ಯಪ್ರಾಣದೇವರ ಬಲ ಅನುಗ್ರಹ ನಮಗೆ ಬೇಕು. ಆ ದೃಷ್ಟಿಯಲ್ಲಿ ಮುಖ್ಯಪ್ರಾಣ ಅವನು ಮುಖ್ಯ ಆಗಬೇಕು. ನಮ್ಮ ಉಪಾಸನೆಗಳಲ್ಲಿ, ನಮ್ಮ ಸಾಧನೆಗಳಲ್ಲಿ ಮುಖ್ಯವಾಗಿ ಬೇಕಾದವರು ಮುಖ್ಯಪ್ರಾಣದೇವರು. ಹಾಗಾಗಿ ಆ ಮುಖ್ಯಪ್ರಾಣದೇವರ ಉಪಾಸನೆ ನಾವು ವಿಶೇಷವಾಗಿ ಮಾಡೋಣ. ಈ ಮುಖ್ಯಪ್ರಾಣನ ಈ ದಿವ್ಯ ಸನ್ನಿಧಾನದಲ್ಲಿ ಮುಖ್ಯಪ್ರಾಣಗಳ ಚಿಂತನೆ ಇನ್ನಷ್ಟು ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದ ಉಪಾಸನೆಯ ಬಗ್ಗೆ ಮತ್ತು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು.